ಹರಿಹರರು ಮತ್ತೊಮ್ಮೆ ಕೈ ಹಿಡಿದು ಕುಣಿದರು. ಕಲಿಯುಗದಿ ಬಂಡಿದಣಿ ಕೋಟಿ ಜಪ ಯಜ್ಞದಲ್ಲಿ ಚೆನ್ನ ಬಸವಣ್ಣ ಹುಟ್ಟಿ ಬಂದ ಪರಮಾನಂದದಲ್ಲಿ. ಚೆನ್ನ ಬಸವಣ್ಣ ಹುಟ್ಟಿ ಬಂದ ಪರಮಾನಂದದಲ್ಲಿ. ಓಂ ನಮಃ ಶಿವಾಯ ಜಯ ಘೋಷ ಮುಗಿಲು ಮುಟ್ಟಿತು. ಧರೆಯೆಲ್ಲ ಕುಣಿತು ಆನಂದ ಹರಿತು. ಒಂದಾಗಿದ್ದವಗೆ ಸಂಧಿಗೆ ಬಂದ ಶೂರ ಚೆನ್ನ ಬಸವಣ್ಣಗೆ. ಆರತಿ ಬೆಳಗೀರೆ ಮಂಗಳಾರತಿ ಬೆಳಗೀರೆ. ಲಕ್ಷ್ಮಿ ಕಷ್ಟ ಸಹನ ಮಾಡದವಗೆ ಅಂಬಾ ಭವಾನಿಯ ಕರುವಿನ ರೂಪ ಮರೆಯದವಗೆ. ಓಡುತ್ತ ಬಂದ ನಂದಿಯ ಪ್ರೇಮದಿ ಕಂಡವಗೆ. ಓಡುತ್ತ ಬಂದ ನಂದಿಯ ಪ್ರೇಮದಿ ಕಂಡವಗೆ. ಬೆಳಗಲಿ ಮಹಾಲಕ್ಷ್ಮಿ ಜೊತೆ ಕರ್ಮ ಉಂಡವಗೆ. ಆರತಿ ಬೆಳಗೀರೆ ಮಂಗಳಾರತಿ ಬೆಳಗೀರೆ. ದೇವದೇವಾದಿಗಳ ಕಂಟಕದಿ ಪಾಲುಗೂಡಿದವಗೆ. ವರ ಕೊಟ್ಟೆ ದೇವತೆಗಳ ಮಾತು ಪಾಲಿಸಿದವಗೆ. ಮೋಸದಿ ಪಡೆದ ವರ ತಿರುಗಿ ಪಡೆದವಗೆ. ಮೋಸದಿ ಪಡೆದ ವರ ತಿರುಗಿ ಪಡೆದವಗೆ. ಸತ್ಯ ಮರೆತವರ ಬರಿಗೆ ಹೋಗಿದ ಬಂಡಿ ಗಣೇಶನಿಗೆ. ಆರತಿ ಬೆಳಗೀರೆ ಮಂಗಳಾರತಿ ಬೆಳಗೀರೆ.
ಬಸವಣ್ಣನಿಗೆ ಆರತಿ ಬೆಳಗಿರೆ ಶ್ರೀದೇವಿಯ ಸಿಂಧೂರಗೆ ಆರತಿ ಬೆಳಗಿರೆ ಶ್ರೀದೇವಿಯ ಸಿಂಧೂರಗೆ ಭೂದೇವಿ ರಮಣನಿಗೆ ಜ್ಞಾನ ನಿಧಿಗೆ ಗುಪ್ತಾಗಿ ಒಂದರೊಳು ಒಂದಾಗಿದ್ದವಗೆ ಸಂಧಿಗೆ ಬಂದ ಶೂರ ಚೆನ್ನ ಬಸವಣ್ಣಗೆ ನೋಡಲಿಕ್ಕೆ ಬಂದೆ ಮೂಡಲ ದೇಶ ಹತ್ತು ಮಂದಿ ಚಿತ್ತ ಸುದ್ದೊಳಾಗಿ ಕೇಳುವ ತಂಗಿ ಸೂಕ್ಷ್ಮ ಕಾರಣ ರಹಿಗಳು ಮೂಲ ಪ್ರಣಮಗಳು ನಿನ್ನಂತೆ ಲದಾವ ಮಗಳೇ ತೈಲ ಇಲ್ಲದೊಂದು ಜ್ಯೋತಿ ಉಂಟು ತಲೆಯೊಳಗಾಡುತ್ತೈತಮ್ಮ ತಲೆಯೊಳಗಾಡುತ್ತೈತಮ್ಮ ನಯನ ಹಿಡಿದು ನೀ ನೋಡುವ ತಂಗಿ ಬಯಲಿಗೆ ಬಯಲುವಾಗೇತಮ್ಮ ಬಯಲಿಗೆ ಬಯಲುವಾಗೇತಮ್ಮ ನಾಲ್ಕು ಯುಗದೊಳಗೆ ಇದ್ದವನು ನಾನು ಮಾಡಿಕೊ ಈ ಭವಗಳೆಲ್ಲ ಏಕದಶಿಗೆ ಬಂದು ಯಾಕೆ ಬೇಕು ಸಾಕು ಸಂಸಾರದ ದೃಢದಿಂದ ಲಾಲಿಸಿ ಕೇಳುವ ತಂಗಿ ದೃಢದಿಂದ ಲಾಲಿಸಿ ಕೇಳುವ ತಂಗಿ ಸಡಗರ ತೊಡವೆಯ ಕೂಡ ಬಂದನು ಸಡಗರ ತೊಡವೆಯ ಕೂಡ ಬಂದೆನು ಮುರಡನ ಮಗ ಬುಡಬುಡಕ ನಾನು ಮುರಡನ ಮಗ ಬುಡಬುಡಕ ನಾನು ಈ ಲೋಕದಂತ ಬುಡಬುಡಿಕ ನಾನಲ್ಲ ಈ ಲೋಕದಂತ ಬುಡಬುಡಿಕ ನಾನಲ್ಲ ಏಕಾಂಗಿ ಬುಡಬುಡಿಕ ನಾನು ಬಂದಿರುವೆ ನಮ್ಮ ಚಾಕಿಲಿ ತಿಳಿಸಿ ಕೊಡುವನು ಬಾರಮ್ಮ ರಾಮದೇವ 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 ಮುಂಡಿಗೆ ಪದವನ್ನು ಹಾಡಿದಂತ ಬಸವ ಗೋಪಾಲ ಭಜನಾ ಮಂಡಳಿ ಅವರಿಗೆ ಹೃತ್ಪೂರ್ವಕವಾಗಿ ಮರಿಕೆರೆಯ ಗ್ರಾಮದ ಬಗ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಮರಿಕೆರೆ ಗ್ರಾಮದಲ್ಲಿ ಶ್ರೀ ಚಕ್ರವರ್ತಿ ಅಣ್ಣ ತಾನೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ 4ನೇ ಪಾರ್ವಾತ್ಮಿಕ ಸಪ್ತಾಹ ಮರಿಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸ್ವಾಗತ ಕಾರ್ಯಕ್ರಮ ಮರಿಕೆರೆ ಗ್ರಾಮದ ಜೈ ಮಹಾರಾಜ್ ಕಿ ಜೈ ಮಹಾರಾಜ್ ಕಿ ಜೈ ಜೈ
ಅದೇ ರೀತಿಯಾಗಿ ಬಾವಲತ್ತಿಯ ಗುರುಗಳು ಸ್ವಾಗತ ಕಾರ್ಯಕ್ರಮವನ್ನು ಅದೇ ಗುರು ಹಿರಿಯರ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಆಗಿಲ್ರಿ ಎಲ್ಲೂ ನಡಿದು ಇಲ್ರಿ ಅಪ್ಪ ಬಾಳ ದೊಡ್ಡವ್ರದಾರ್ರಿ ಅವ್ರ ನಮ್ಮನ್ನ ಬಾಳ ಕಾದಾರಿ ನಾವು ಮೊದಲ ಬಂಡಿಗಿನಿಗೆ ಹೋಗ್ಬೇಕಾರ ಯಾವಾಗಾರ ಒಮ್ಮೆ ಹೋಗಿದ್ದು ರೀ 6 ತಿಂಗಳಿಗೆ 3 ತಿಂಗಳಿಗೆ ಏನಂದ್ರಿ ಎಮ್ಮ ಬಂದು ಒಯ್ಯಾಕ ನಿಂತಿದ್ರಿ ಆ ಟೈಮ್ದಾಗ ಎಮ್ಮಗ ಅಪ್ಪ ಹೇಳ್ಕೊಂಡ್ರಿ ಅವ್ರಿ ನೀನು ಅವ್ನು ಒಯ್ಬೇಡಪ್ಪ ನನಗೆ ಬೇಕಾದವನು ನನ್ನ ಬಂಡಿಗೆ ನಿಮ್ಮ ಮಟ್ಟಕ್ಕೆ ಹಬ್ಬಕ್ಕೆ ತಗೊಂಡನು ನೀವು ಒಯ್ಬೇಡತ್ತ ಅಪ್ಪ ಎಮ್ಮನ ಕೈಯಾಗಿಂದ ಇಸ್ಕೊಂಡ್ರಿ ಇದು ಅಪ್ಪಾಗ್ರಿ 1970ರಾಗ ಅಪ್ಪಾಗ ಬಬ್ಲಾದಿ ಸದಾಶಿವಪ್ಪನ ಅವತಾರದಾಗ ಗೊತ್ತಾಗಿತ್ತತ್ರಿ ಅವ್ರ ಅಪ್ಪ ಹಾಡ್ನಾಗಿನ್ ತಿಳ್ಕೊಂಡ್ರೆ ಎಲ್ಲ ನೀವು ಧರ್ಮದಾಗ ಏನೇನೈತೆ ಎಲ್ಲ ತಿಳ್ಕೊಂಡಾಗನರಿ ಮೊನ್ನೆ ಅಪ್ಪ ಬಂದಿರ್ರಿ ಇಟ್ನಾಕ ಬರಂತ್ಲೆ ಅಲ್ಲಿ ಹಿಂಗ ಗುಂಪಾಗಿ ತಡೆ ಮುಂದೆಲ್ಲ ಕೂತಿದ್ರಿ ನಾವು ಭಕ್ತರ ಕೂತ ಹೇಳಿದಾಗ ಅಲ್ಲಿ ಯಾರು ಸರಿಯಾಗಿ ಕೊಡ್ತೀರಿ ಯಾವ್ದು ನಿಲ್ರಿ ಯಾರು ಸರಿಯಾಗಿ ಕೊಡ್ತೀರಿ ಯಾವ್ದು ನಿಲ್ರಿ ಈಗ ಒಪ್ಕೋತೀರ ಇಲ್ಲ ನಾತೀರಿ ಅಪ್ಪ ರೀ ಅವನು ಅಂತ ನನ್ನ ಗಂಡ ಯಾವ್ದು ಕೇಸಿಂದ ಮತ್ತು ಬಿಡ್ತೀನಪ್ಪ ಅಂತೇಳಿ ಒಪ್ಕೊಂಡಿರ್ರಿ ಅಪ್ಪ ಏನಂದ್ರು ನಿನ್ನ ಹೆಂಡತಿನ ಬಂಡಗಿನ ಮಠ ತಾಯಿನ ಮಾಡ್ಕೊಂಡೈತಿ ಮತ್ತು ನೀ ಏನಾಗ್ಬೇಕು ನನಗೆ ಮತ್ತು ಬಿಡ್ತೀಯೋ ಇಲ್ಲೋ ಇಲ್ದ್ರಕ ನನಗೂ ತಂದು ಕೊಡ್ತೀನಪ್ಪ ಆಮೇಲೆ ಒಪ್ಕೊಂಡ್ರಿ ಒಪ್ಕೊಂಡಲ್ಲ ತಚಿಂದ ನೀ ಮತ್ತು ಅದಕ್ಕಾಗಿ ಮನೆ ನನಗೆ ಹಂಗಾಗತ್ತಿತ್ತು ಅನ್ನಕತ್ತನಾಯ್ತಿಂದ ನಾ ಏನು ತಪ್ಪಾಗಿದ್ದ ಅದನ್ನ ಹೇಳ್ರ ಹಸನಂಗ ಅಪ್ಪನ ಮುಂದೆ ಹೇಳಕ್ಕೆ ಬರ್ತೈತಿ ಮತ್ತು ಸುಮ್ಮ ತಪ್ಪಾಗಿತ್ತು ಅಂದ್ರೆ ಏನು ಅಪ್ಪನ ಮುಂದೆ ಹೇಳೋದು ಮತ್ತು ನೀ ಹಸನ ಕಟ್ಟಂಗೆ ಹೇಳಿದ್ರೆ ನಾ ಹಲಸು ಬುದ್ಧಿ ಇಟ್ಕೊಂಡು ನಾವು ಕಾಶಿ ಮುಂದೆ ಹೋಗಿ ಕೂತ್ರ ಆ ಕಾಶಿ ಮುಂದೆ ಕಾಶಿನಾಥ ಹೆಂಗೆ ತಪ್ಪಾತು ಸ್ವಾಮಿ ನಮ್ಮ ಮಂದಿರಕ್ಕೆ ಹೋಗುನು ಬರ್ರಿ ಅಣ್ಣ ಕೈ ಮುಗಿ ಹಿಂಗಾಗಿ ಅನುಗುಡ್ದ ಹಾಕಿ ತನ್ನ ತಪ್ಪ ತಾನ ಅವರು ಮಾಡ್ಕೊಂತ ಅಳ್ಕೋತ ಹಿಂಗೆ ಗಾಡಿ ಕಡೆ ಮೋತಿ ಮಾಡ್ರಿ ಅವ್ರು ಅದಂತಲೇತಿಂದ ಇಷ್ಟಾತ್ರಿ ನಮ್ಮ ತವ್ರ ಮನೆ ಇಟ್ಟು ನಾಡ್ರಿ ನಾ ಇನ್ನೂ ಸಣ್ಣಕ್ಕಿದ್ದೀನಿ ಅಪ್ಪ ನಾವ ಜವಾಬ್ದಾರ ನೆರ ಇದ್ದಾತ ನನಗೆ ಗೊತ್ತಾಗಿಲ್ಲ ಈಗೀಗ ಮನೆಗೆ ಗೊತ್ತಾಗೈತಿ ಅವಾಗ ಹೇಳ್ತಾನೆ ಜವಾಬ್ದಾರ ನೆರು ಕೇಸಿಂದ ಆ ಶಾಲ್ಯಾಗ ಹೋದ್ರ ಅವ್ರ ಫೋಟೋ ಹುಡುಕ್ಯಾಡ್ತಿರ್ತಾನೆ ನಾ ಅವಾಗ ಹೆಂಗಿದ್ದ ಈಗ ಹೆಂಗೆ ಬಿಟ್ಟು ಬಂದ ಅತ್ತೆ ಕೇಸಿಂದ ಅಂತಲೇ ಐತಿಂದ ಜವಾಲ್ದಾರ ನೆರನಂತ ಪಂಡಿತ ಯಾರಿದ್ದಾರೋ ಅವರ ನನಗೆ ಮಗ ಆಗಬೇಕು ಅನ್ನೋ ಇಚ್ಛಾಲೆ ಸುಮ್ಮ ಇರ್ತೀನಿ ನಾನು ಆಯ್ತಿಂದ ಅಪ್ಪ ಮೇಲೆ ಇಟ್ನಾಕ್ ಬರ್ತಿದ್ರಿ ಬರೋಕತ್ತಾನ ಆಯ್ತಿಂದ ಏನಾಕಿತ್ತು ದನ್ ಓಡಿ ಹೋಗಿ ಪಟ್ನ ಅಪ್ಪನ ಎತ್ತಿಕೊಂಡ ಮುದ್ದೆ ಆಡುವಂಗ ಆಕೈತ್ರಿ ಎತ್ಕೊಂಡು ಮುದ್ದು ಕೊಡು ಮತ್ತು ಆಗೊಂದು 8 ದಿನ ಹೋಗೋದಿರ್ತೈತ್ರಿ ನನ್ನಲ್ಲಿ ಹಿಂಗೆ ಚಿಂತೆ ಮಾಡ್ಕೋತ ಇದನ್ನ ಮಾಡುವಾಗ್ರಿ ನನಗೇನು ಕನಸು ಬಿತ್ತಂದ್ರೆ ಅಲ್ಲಿ ಸಿರಿಸಲ್ ಗುಡ್ಡ ಆದಂಗೆ ಆಗಿತ್ರಿ ಇದು ಹೊಲದಾಗ ಮನಿ ಇದ್ದಂಗೆ ಆಗಿತ್ರಿ ಹಿಂಗೆ ಇದ್ದಂಗೆ ಆಗಿತ್ರಿ ಆಗ ನಾ ಏನೇನ್ರಿ ಆಗ ಏನು ಕನಸು ಬಿತ್ತಂದ್ರೆ ಒಂದು 20 ವರ್ಷದವ್ರ ಗಂಡು ಮಗ ಆಗಿರ್ರಿ ಅವ್ರ ಹೆಸರು ಮಲ್ಲಿಕಾರ್ಜುನ್ ಇತ್ರಿ ಕೊಟ್ಟಂಗೆ ಆಗಿತ್ರಿ 2 ರೂಪಾಯಿ ಇಡನೆ ನಂಗೆ ಸಿಟ್ಟು ಬರ್ತದ 2 ರೂಪಾಯಿ ನಾವು ಹೇಳೋದು ಬೇಡ ದೇವ್ರ ಹೇಳೋದು ಬೇಡ ನಾವು ಇಬ್ರು ದುಡ್ತೀನಿ ನಮ್ಗಿಬ್ರು ಕೂಡ ಒಂದಾಳಿ ಪಗಾರಕೊಳ್ಕರ ದುಡ್ತೀನಿ ಬೇಡ ಬೇಡ ಅಂದ್ರೆ ಏನು ಹೇಳ್ತಾವ ಅಂತ ಹಂಗೆ ಅವನು ಹಂಗೆ ನೆಗ್ಲೆಕ್ಟ್ ಮಾಡಿದ ಇನ್ನು ನೀ ಹಿಂಗೆ ಮಾಡ್ತಾರೆ ನಿಮ್ಮ ಅಪ್ಪನ ನಿಲ್ಲಿಸ್ಬೇಕಂತ ನಾನು ಅಂತೇಳಿ ನಾನು ಜ್ಯೋತಿಷ್ ಓದಾಕತ್ನಿ ಹಂಗೆ ಜ್ಯೋತಿಷ್ ಹೇಳೋದು ಹಂಗೆ ಸಣ್ಣ ಹೇಳೋದು ಊರು ಪಂಚಾಂಗ ಅಂತ ತಿರ್ಗಾಡೋದು ಮಾಡಕತ್ನಿ ಪಂಚಾಂಗ ಅಂತ ತಿರ್ಗಾಡಕತ್ತಾರ ಹಂಗೆ ಮಂದಿ ಕುಮಾರ್ ಚಲೋ ಹೊತ್ತ ಹಂಗೆ ಒಟ್ಟು ಚಾಲು ಮಾಡ್ರಿ ಪೂರ್ತಿ ಪರಿಸ್ಥಿತಿ ಗೈರಾಗಿಬಿಡ್ತು ಊಟಕ್ಕೆ ಸಗ ಪ್ರಿಯದೀವಿ ನಾವು ಊಟಕ್ಕೆ ಪ್ರಿಯದೀವು ಹಂಗೆ ಬೇಡಾಗ ಬರಕ್ಕೆ 10 ರೂಪಾಯಿ ಕೊಡೋಗಿತ್ತಂದ್ರೆ 25 ಸಾವಿರ ಕೊಡೋಕೆ 20 ನಿಮಿಷ ಮಾತಾಡ್ಬೇಕಲ್ಲ ಸ್ವತಃ ದೇವ್ರೇನು ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಬರೇ ಓಂ ನಮೋ ಭಗವತಿ ದಾನೇಶ್ವರ ಅನ್ನೋದ್ಲ ಅಟ್ಟಕ್ಕೆ ಎಷ್ಟು ಸುಖ ಆಗತ್ತೆ ನಾನು ಯಾವ್ರ ಕಾಡ್ತಾನೋ ಯಾವ್ರ ಮ್ಯಾಗ ಕೆಟ್ಟದ್ದು ಬಯಸ್ತಾನಂದ್ರೆ ಇಂದ್ರ ಹತ್ರ ಕನಸಿಂದ ಗೊತ್ತಾಗತ್ತೆ ಪ್ರತಿಯೊಂದು ವಿಷಯ ಒಂದು ಅಗದಿ ನೋಡಿದ್ ಹೆಂಗೆ ಅಪ್ಪನ ಒಂದು ಕೇಳಿದ್ವಿ ಅದೇ ಮತ್ತೆ ನಾವು ಎಲ್ಲ ಮಂದಿ ದೇವ್ರೊಳಗೆ ಹೋಗೋದೇನೈತಿ ಸುಧಾ ದೇವ್ರನ್ನ ಕೇಳೋದಿಲ್ಲ ಬಂದಪ್ಪ ಇಲ್ಲಪ್ಪ ನಮ್ಗೊಂದು ರಾತ್ರಿ ಒಂದು ಗಂಟೆ ಇತ್ತು ಕನಸು ಬಂದರು ಬಂದು ನಾನು ಎಬಿಸಿ 1:15 ಎದ್ದು ನಡ್ಗಾತಿದ್ಲು ಯಾಕೆ ಹಿಂಗೆ ಅನ್ನಿ ಅಪ್ಪ ಬಂದಿದ್ರು ಗಂಡು ಮಂದು ಕೊಡನಿ ಹ್ಞೂ ಅದ್ರದ್ಲು ಆತ ಇನ್ನು ಗಂಡ ಹಿಡಿದು ಫಿಕ್ಸ್ ಅಪ್ಪ ಬಂದ ಗಂಡ ಹಿಡಿದು ಫಿಕ್ಸ್ ಅನ್ನಿ ಅಂದ್ಕೊಳ್ಳಿ ಗಂಡ ಹಿಡಿದು ಮಾಡಿದ್ವಿ ನಾನು ಭಾಳ ತಪ್ಪು ಮಾಡಿದ್ವಿ ಅಂತೇಳಿ ಮಠಕ್ಕೆ ಬಂದಿವು ಅಪ್ಪ ಒಳಗೆ ಅನುಭವ ಹೇಳ್ತಿದ್ರು ಇದೊಂದು ವಾರ ಸುಮ್ಮನೆ ದೂರ ಕುಂಡ್ರೋಗಿ ಮರಿಗೆ ಅಪ್ಪ ಕಾಣಿಸ್ಲಾರ್ದಂಗೆ ದೂರ ಮರಿ ಕೂತ್ ಕೇಳಿ ಹೋಗ್ಬೇಕು ನಮಸ್ಕಾರ ಮಾಡಿ ಬಂದು ಹಿಂಗೆ ಅಪ್ಪ ಒಳಗಿದ್ರು ನಾ ಹಿಂಗೆ ಬಂದು ಹೊರಗೆ ನಿಂತ್ನಿ ಮಾದ್ಲೆ ಬಂದು ಹಿಂಗೆ ಕುಂಡ್ರಾತಿದ್ನಿ ಅಪ್ಪ ಒಳಗೆ ಮೈಕ್ನ ಹೇಳ್ಬಿಟ್ರು ಅಟ್ಯಾಕ್ ಅನಿಸ್ತೀವಿ ಅದು ಗಾಡಿ ಅಂತಂದ್ರೆ ಪಟ್ಪಟ್ ಇತ್ರಿ ಪಟ್ಪಟ್ ಮೇಲೆ ಹತ್ತು ಅಂದ್ರೆ ಹ್ಞೂ ಅಪ್ಪ ಹತ್ತು ನಿನ್ ಬಿಡತ್ತು ಯಾರು ಬಿಡತ್ಲಿಪ್ಪ ಅದಕ್ಕೆ ಬರೋಣ ಗಾಡಿ ಮೇಲೆ ಐತಿನ್ರಿ ನಾ ಹಿಂದೆ ಗಾಡಿ ಮೇಲೆ ಹತ್ರ ಅಪ್ಪ ಹೊಂಟ್ರಿ ಅಪ್ಪ ಏನೇನು ಹೇಳ್ಕೊತ ಹೊಂಟ್ರಂದ್ರೆ ನೋಡು ನಾ ಇಲ್ಲೆಲ್ಲ ಇದನ್ನೆಲ್ಲ ಪುಣ್ಯ ಚೇತ್ರ ಮಾಡೀನಿ ನಾ ಹಿಂಗೆಲ್ಲ ಮಾಡೀನಿ ಹಿಂಗೆ ಕೈ ಬೀಸಿ ತೋರ್ಸ್ಕೋತ ಹೊಂಟ್ರಿ ಅಪ್ಪ ಹ್ಞೂ ಅಪ್ಪ ಅಂತೀನ್ರಿ ನಾ ಹೋಗ್ತಾ ಒಂದು ಲೋಕಕ್ಕೆ ಹೋದ್ರಿ
ಆ ಲೋಕದಾಗ ಒಟ್ಟ ದೇವ್ರ ಗುಡಿ ಇಲ್ರಿ ಅವ್ರು ಅನ್ನುವಾದ ಮನುಷ್ಯರಿಲ್ಲ ಒಂಥರ ಹೆಂಗೋ ಇದ್ರಿ ಅವ್ರ ಮಂದಿ ಹೆಂಗೋ ಇದ್ರು ಹೆಂಗೋ ಇರೋಣ ಅವ್ರು ಏನಂದಪ್ಪ ಇಲ್ಲೆಲ್ಲ ಹೆಂಗೆ ಅಂತಾರೆ ಅವಾಗ ತೋರಿಸಿನ ಆಗ ಹೆಂಗೆ ಕಾಣ್ತು ಈಗ ಹೆಂಗೆ ಅಂತಾರು ಅಂದ್ರಪ್ಪ ಯಪ್ಪ ಇವ್ರ ಹತ್ತಕ್ಕೆ ಏನೂ ಇಲ್ಲ ನೋಡಿ ಪುಣ್ಯನೂ ಇಲ್ಲ ಪಾಪ ಅವ್ರು 2-3 ತಿಂಗಳಿಂದ ಬಂದಪ್ಪ ಒಂದು ದಿವ್ಸ ನೆಳ್ಳಾಕತ್ತ ಸುತ್ತಾಯ್ತೀನಿ ಹಂಗ ಅನ್ಕೋತ ಸುತ್ತಾಯ್ತೀನಿ ಅವ್ನು ನೆಳ್ಳು ಸೇವ್ದು ಬರಾಕೈತ್ರಿ ನೆಳ್ಳು ಸೇವ್ದು ಬರ್ತಾನೆ ಗುಡಿಯಾಗ ಯಾರು ಸಾಧಾರಣ ಇಲ್ರಿ ದೊಡ್ಡವದಾರ್ರಿ ಇಬ್ರು ಕುಡಿಮಂಡ್ರಿ ಮಿರಿ ಕಾಲು ಮೆಸ್ತಿದ್ರು ಮೋತಿ ಅವ್ರ ಬಣ್ಣ ಅವ್ರ ವೈಭವನ ನನಗೆ ಒಟ್ಟ ಇದಾತ್ರಿ ಅವ್ರು ಶ್ರೀರಾಮಚಂದ್ರ ಆಗಿ ಹೊರಗೆ ಬಂದ್ರಿ ಅಪ್ಪ ಮಗನ ಬೈಕ್ ಅವ್ರಿಗೆ ನೆರವೇರ್ತ್ರಿ ಜಗತ್ನ್ಯಾಗ ಯಾರು ಒಳ್ಳೆಯವ್ರು ಅನ್ನೋರು ಯಾರು ಇಲ್ರಿ ನಾನು ಮುಂದೆ ಬರ್ಲಿಲ್ಲ ಹಂಗ ದಾಟಿ ಹೋದ್ರಿ ಅಪ್ಪ ಮಣ್ಣಿನ ಸಾಮಾನ್ಯ ಬಿಸಿಲಾಕೋತ ಅನುಭವ ಹೇಳ್ರಿ ಹೆಂಗ್ ಮಾಡ್ಲಿ ನಾನು ಒಳಗೆ ಬಾರಪ್ಪ ನೀ ಸರದ್ ಒಳಗೆ ಬಾನಿ ಮತ್ತೆ ನಾನು ನಿನ್ನ ಮಾತು ಕೇಳಿ ಒಳಗೆ ಬರ್ತೀನಿ ನನಗೆ ಆಸರಕ್ಕೆ ಅನ್ನೋದಪ್ಪ ಆಸರಕ್ಕೆ ನನ್ನ ಹ್ಞೂ ತಡಗನೆ ಹೆಂಗಲ್ರಿ ವಿಚಾರ ಮಾಡಿ ಏನನಿ ನೀನು ಬಿಸಿಲಾಗಿಂದ ಮೊದಲು ಒಳಗೆ ಬಾ ನಾನು ಹೇಳ್ತೀನಿ ಇಂದಾಡ್ತೀನಿ ಬರಂಗಿಲ್ಲ ಈ ಕಲ್ಲು ಆಸರ ಐತಿ ನನಗೆ ನಾ ಹಿಂಗ ಕುಂದ್ರಾವ್ ನೋಡು ಅಂದ ಹೆಂಗೆ ಹರಿದೈತಿ ಬಿಸಿಲು ಬಿಡೈತೈತಿ ಈ ಟೊಪ್ಪಿಗೆ ಹೆಂಗೆ ಸಿಗಿಸ್ಕೊಂಡದಿ ಹಿಂಗೆ ಯಾಕೆ ಮಾಡ್ತಿಪ್ಪ ನಾ ಹುಚ್ಚ ನಾ ಯಾವ್ದಕ್ಕೆ ಹುಚ್ಚ ನಾ ಭಕ್ತರಿಗಾಗೆ ಹುಚ್ಚ ನಾ ನಿಮ್ಗಾಗೆ ಹುಚ್ಚ ಅಂದಪ್ಪ ಅದಕ್ಕೆಸಿಂದ ದಾಟಿ ಮುಂದ್ಕೂತು ಬಂದು ನೀ ಆಸರಕ್ಕೆ ಆಕನ್ ಬಾರಪ್ಪ ಆತಿಟ್ಟ ಬಿಸಿಲಾಗಿಂದ ಕರಿಬೇಕಾಗಿತ್ರಿ ಆಕನ್ ಬಾರಪ್ಪ ಆತಿ ಹಿಂಗೆ ಏನು ಅಂಡ್ರಿಲೆ ಬಂತು ಉದ್ದಕ್ಕೆ ನಮ್ಮ ಮಠದಾಗ ಆದಂಗೆ ಆತ್ರಿ ಉದ್ದಕ್ಕೆ ತಡಿ ಮೇಲೆ ಕಾಲ ಮೇಲೆ ಮಣ್ಕೊಂಡ್ರಿ ಅಪ್ಪ ಮಣ್ಕೊಂಡೆ ಹಿಂಗೆ ಮಾಡಿ ಮೂತಿ ನೋಡಿ ಹಿಂಗೆ ನೋಡಿದ್ರಾಗನ ಅಪ್ಪ ತ್ರಾಸಾಗಿ ಅವಾಗ ತ್ರಾಸಾಗಿ ಕಣ್ಣೀರು ಬಂದ್ರಿ ಅವನ ತ್ರಾಸ ನೋಡಿ ನನಗೆ ಕಣ್ಣೀರು ಬಂದ್ರಿ ಏನು ಮಾಡಿದ್ರಿ 2 ಕಣ್ಣೀರು ಕುಡಿದೆಪ್ಪ ಕೂಡಿ ಹಿಂಗೆ ಹಾಕತ್ರಿ ಭಾಳ ಕಾಡಬೇಡ್ರಿ ಭಾಳ ನಮ್ಮ ಅಪ್ಪನ ಮುಂದಿಸ್ಬೇಡ್ರಿ ನನಗೇನು ಹೇಳಕ್ ಬರಂಗಿಲ್ರಿ ಅವ್ರಿಗೆ ಏನಾರ ತ್ರಾಸಾಗ್ರಿ ಯಾರು ಹೇಳ್ಕೊಳಂಗಿಲ್ರಿ ನಡೆಸಿದಂತ ಸತ್ಯವತಿ ಸುಮಂಗಲತಾಯಿಗೆ ನನ್ನ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ ನಮಗೆ ದೇವ್ರ ಭಾಳ ಉಪಕಾರ ಮಾಡ್ಯಾನ್ರಿ ನಮಗೆ ದೇವ್ರ ಇದೇಗ ಭಜನಾ ಮಾಡಿದಲ್ರಿ ನಾವು ಆ ಭಜನಾ ನಮಗೆ ಯಾರೂ ಕಳಿಸಿಲ್ರಿ ಸತಾ ದೇವರನ್ನ ಬಂದ ಅಲ್ಲಿ ನಮ್ಮ ತಾಲೀಮ್ ಕೂಲೆ ಇತ್ತು ಆ ತಾಲೀಮ್ ಕೂಲ್ದಾಗ ಹೆಂಗೆ ಓದಿರ್ತಿದ್ದು ಅಂದ್ರೆ ನಾವು ಎತ್ತರ ಹೋದ್ರೆ ಮಂದಿನೆಲ್ಲ ನಿದ್ದಿಗೆಡು ಮಾಡ್ತಿದ್ದು ಅವಾಗ ದೇವ್ರು ಬಂದು ಏನು ಮಾಡಿದಂದ್ರೆ ಹಿಂಗೆ ಬಾಗಲ ತೆಗೆದ ಹೆಣಿಕೆ ಹಾಕಿ ನೋಡ್ಗುಳ್ದಾಗ ನಮಗೆ ಭಜನಾ ಬಂದೈತಿ ಮರ್ದನ ಭಜನಾನ ಮಾಡಾಕತ್ತು ನಾವು ಹಂಗೆ ದೇವ್ರು ನಮಗೆ ಭಜನಾ ಕಲಿಸ್ಯಾನ ಅದಕ್ಕೆ ನಾವು ಹಂಗೆ ಸಪ್ತಾಕ ಬರಾಕ ಅಂತೇಳಿ ಯಾಕಂದ್ರೆ ದಿವಸ ಒಂದು ಸಪ್ತಾಹ ಅಡ್ಡಿ ತೊಟ್ಲಂದ್ರೆ ಒಟ್ಟು ಹೆಂಗಾರ ಮಾಡಿ ಅವನು ಬಿಡಿಸ್ಬೇಕಂತೇಳಿ ನಡ್ಬಾರ್ಕ ಏನು ಮಾಡಿ ಅಂದ್ರೆ ಹಿರಿತಾಣ ಕೂಡಿಸಿದ್ ನಮ್ಮ ಮಾವ ಬಂದ ಹಂಗ 8 ವರ್ಷ ನಡೀತಂದ್ರೆ ಇದು ಭಾಳ ವರ್ಷ ನಡೀತಿದ್ ಹಿಂಗ 5-6 ವರ್ಷ ಹೆಂಗ ನಡೀತಿದೆ ನಾವು ಮತ್ತೆ ಹೋಗುವಂಗ ಹೊಂಟ್ನಿ ಆ ಚೀಟ್ ನಾನೇನು ಮಾಡ್ಲಿಲ್ಲ ಯಾಕಂದ್ರೆ ಬಂಡಿಗನ್ಯಾಗ ದೇವ್ರ ಶಕ್ತಿ ಎಂತದೈತಿ ಎಂತದೈತಂದ್ರ ಎಲ್ಲಾ ಕಡೆ ತೋರಿಸಿದ್ ಒಟ್ಟ ಕಮ್ಮ ಆಗ್ಲಿಲ್ಲ ಕಮ್ಮ ಆಗದಾಗನ ಮತ್ತ ಅವ್ರ ತವ್ರ ಮುನಿ ಅವ್ರನ್ನ ಮತ್ ನೋಡು ನಿನ್ನ ಗಂಡ ಬಂಡಿಗೆ ಮಠಕ್ಕೆ ಹೋಗಾನ ನಿನ್ನ ಮತ್ತೆ ಅಲ್ಯಾರು ಹೋಗ ಎಲ್ಲಿ ತೋರಿಸಿದ್ರು ಕಮ್ಮ ಆಗವತ್ತ ರೊಕ್ಕನು ಭಾಳ ಖರ್ಚಾಗ್ಯಾವ ಅಲ್ಯಾರು ಹೋಗನ ಆಕಿ ಸೀದಾ ಎಲ್ಲಿ ಬಂದ್ರೆ ಬಂಡಿಗೆ ಮಠಕ್ಕೆ ಬಂದ್ವಿ ಬಂಡಿಗೆ ಮಠಕ್ಕೆ ಬಂದಕಿನ ಅಪ್ಪಗನ ಭೇಟಿ ಆಗ್ಲಿಲ್ಲ ಗದ್ದಿಗೆ ನಮಸ್ಕಾರ ಮಾಡಿ ಇನ್ನು ನಾ ಏನು ಮಾಡೋದಿಲ್ಲಪ್ಪ ಮತ್ತು ಅವ್ನು ಬದನಾಕ ಹಚ್ಕೊಡ್ತನು ಅವನೇನು ಕಾಡಂಗಿಲ್ಲ ಮತ್ತು ನನ್ನ ಕೈ ಕಮ್ಮ ಆಗಲತ್ತೇಳಿ ಏನು ಪ್ರಸಾದ ಹಚ್ಕೊಂಡ್ ಬಂದ್ಲು ಏನು ದವಾಖಾನಿಲ್ಲ ಏನಿಲ್ಲ ಮನೆಗೆ ಬರ್ಬಿಡೋದು ಅದು ಕಮ್ಮ ಆಗಿ ಹೋಗ್ತದು ಅಂಥ ದೇವ್ರದಾನ ಬಂಡಿಗೆ ಮಠದಾಗ ಕಮ್ಮ ಆಗಿ ಹೋತು ಅಟ್ಕ ಬಿಡ್ಲಿಲ್ಲ ಮನೆಗೆ ಬಂದಾಕಿನ ಎಲ್ಲಿ ಹೋಗುದಿಲ್ಲ ಅಲ್ಲಿ ಹಡ್ಡಾಕ ಚಾಲು ಮಾಡಿಲ್ಲ ಅದನ್ನು ನಡುಮಣಿ ಹಡ್ಡಾಕತ್ಲ ಅದನ್ನು ಹಡ್ಡಾಕತ್ಲು ಇಲ್ಲಿ ಯಾಕೆ ಏನು ಹಡ್ಡಾತಿ ಅಂತ ನಾ ಕೇಳಿ ನಿನಗೆ ತಿಳಿದಿಲ್ಲ ಅದನ್ನ ನನಗೆ ಗೊತ್ತೈತಿ ಗಪ್ ಬಂದಾಕಿನ ಏನು ಹಡ್ಡಿ ತೆಗದ್ಲು ಕುರ್ಪಿಲಿ ಹಿಂಗೆ ಏನು ತೆಗೆದು ತೋರಿಸ್ಳು ಇಟ್ಟು ದೊಡ್ಡ ಗಂಟು ದೊಡ್ಡ ಗಂಟಿತ್ತು ಹಿಂಗೆ ಏನು ತೆಗೆದು ತೋರಿಸಿದ ತಕ್ಷಣ ಇದು ಯಾಕ ಯಾರು ಮಾಡಿದ್ರು ಮತ್ತು ನಿನಗೆ ಇದು ಎಲ್ಲಿದ ಆತ ನಾ ಕೇಳಿನಕಿನ ಅವಾಗ ನನಗೆಲ್ಲ ಗೊತ್ತದ ನಾನು ಹಿಂಗೆ ತೆಗೆದು ತೋರ್ಸೋಣ ಇಲ್ಲ ನೀನು ಹೋಗೋದು ಬಿಡಿಸ್ಬೇಕಂತೇಳಿ ನಿನ್ನ ಹೆಂಗಾರ ಮಾಡಿ ಬಿಡಿಸ್ಬೇಕಂತೇಳಿ ನಾ ಮಾಡಿಸಿದ್ನಿ ಆದ್ರೆ ನಿನಗೇನು ಮಾಡಲಿಲ್ಲ ಮತ್ತು ಬಂಡಿಗೆ ಮಠದಾಗ ದೇವರು ಸತ್ತಿದಾನು ಮತ್ತು ನಾನು ಬಂಡಿಗೆ ಮಠಕ್ಕೆ ಬರ್ತಾನು ಇದೆಲ್ಲ ಸುಳ್ಳು ತೆಗೆದು ಬಿಟ್ಬಿಡ್ಲಿ ಅದಕ್ಕೆ ಭಕ್ತಿ ಮಾಡೋ ಸಂಬಂಧ ದೇವ್ರ ಹಿಂಗೆ ಲೀಲಾ ಮಾಡಿ ತೋರಿಸ್ತಾನು ಅಂಥ ದೇವ್ರ ದರಿಗಿಳಿದು ಬಂದಾನು ಮತ್ತು ಅವ ದೇವ್ರು ಹೆಂಗೆ ಬಂದಾನಂದ್ರೆ ಅಪರಂಪಾರದ ಅಪ್ಪಣೆಯನ್ನು ತಕ್ಕೊಂಡು ಇದೆಲ್ಲ ಪವಾಡ ಇದೆಲ್ಲ ನಡಿಬೇಕಾತಂದ್ರೆ ಏನು ಮಾಡ್ಯಾನಂದ್ರೆ ದೇವ್ರವ ಅಪರಂಪಾರದ ಅಪ್ಪಣೆಯನ್ನು ತಕ್ಕೊಂಡು ಗಡಿ ನಾಡದಳು ಸೂಸಲಾಡುತ್ತಲಿದ್ದೀಯೋ ಅಪರಂಪಾರ ಅಂದ್ರ 33 ಕೋಟಿ ದೇವಾದಿಗಳ ಹೆಸರು ಹೇಳಕ್ ಬರಂಗಿಲ್ಲ ನೋಡಪ್ಪ ಅಪರಂಪಾರ ಆಗೈತಿರ್ತಾರಲ್ಲ ಹಂಗ 33 ಕೋಟಿ ದೇವಾದಿಗಳ ಅಪ್ಪಣೆ ತೊಟ್ಟುಕೊಂಡು ಈ ಲೋಕಕ್ಕೆ ಅವತಾರ ತೊಟ್ಟು ಬಂದವ ಬಂಡಿಗೆನಿ ದೇವ್ರು ಅದ್ರ ಸಲುವಾಗಿ
ಗಡಿನಾಡಲ್ಲಿ ಸೂಸಲ ಆಡತಲ್ಲಿ ಇದ್ದೀವಿ ಅಂದ್ರ ಬಂಡಿಗಿನಿ ಮಠಕ್ಕ ಮತ್ತು ಮಹಾರಾಷ್ಟ್ರಕ್ಕೆ ಭಾಳ ದೂರ ಇಲ್ಲ, ಒಂದು 50 ಕಿಲೋಮೀಟರ್ ಐತಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾಂಡ್ರಿ ಗಡಿನಾಡತ್ತಾರ. ಗಡಿನಾಡದಲ್ಲಿ ಸೂಸಲ ಆಡತಲ್ಲಿ ಇದ್ದೀವೋ ಅಂತೇಳಿ ಬರ್ದರು. ಅಂಥ ದೇವರ ಈ ಧರೆಗೆ ಅವತಾರ ತೊಟ್ಟು ಬಂದಾನು. ಅಂಥ ದೇವರ ಮಾರ್ಗದರ್ಶಿದಾಗ ನಾವೆಲ್ಲರೂ ನಡೆದ ನಾವು ಭಕ್ತಿ ಮಾಡೋಣ ಅಂತೇಳಿ ನಾನು ನಮಸ್ಕಾರ. ಅಪ್ಪಾಗ ಅವಾಗ ನಮಸ್ಕಾರ ರೀ. ನಾವು ಹಳ್ಳೂರವ್ರಿ ಇಲ್ಲೇ ಹೊಲ ತಗೊಂಡಿವ್ರಿ. ನಾವು ಬಂಡಿಗಿನಿ ಮಠಕ್ಕೆ ಹೋಗಾಕೈತೆ ಅಂದ್ರೆ ಎಷ್ಟು ದೇವ್ರು ನಮಗೆ ಮನಿತನಕ್ಕೆ ಉಪಕಾರ ಮಾಡ್ಯಾನಂದ್ರೆ ಭಾಳ ಅದಾವ್ರಿ. ಒಂದು ಎರಡು ಆದ್ರೆ ಹೇಳಕ್ಕೆ ಬರ್ತೈತ್ರಿ. ಭಾಳ ಉಪಕಾರ ಮಾಡ್ಯಾನ್ರಿ ನಮ್ಮ ಬಂಡಿಗಿನಿ ದೇವ್ರ. ಬಂಡಿಗಿನಿ ದೇವ್ರ ಉಪಕಾರ ಮಾಡಿದ್ರಾಗ ನಮ್ಮ ಜೀವಾತ್ಮ ಹೆಂಗೆ ಅದ ಅನ್ನೋದು ಒಂದು ಎರಡು ಮಾತನ್ನ ಹೇಳ್ತಾನ್ರಿ. ಇದ ಹೊಲದಾಗ ಒಂದೇ ದಿನದಾಗ 8 ಮಂದಿ ಜೀವಾತ್ಮ ಹೋಗುವುದು ನಮ್ಗೆ ಒಂದೇ ದಿವಸ ರೀ. ಹೊಲ ತೊಗೊಂಕುಣ 8 ಮಂದಿ ಜೀವಾತ್ಮ ಹೆಂಗೆ ಹೋಗುವುದು ಅಂದ್ರೆ ಒಂದು ಹಾಲಿನ ಗುಂಡೆ ಕಾಶಿ ಒಲಿ ಮೇಲೆ ಇಟ್ಟಿದ್ರಿ ನಮ್ಮ ಒಯ್ನಿ. ಅದು ಅದ್ರಾಗ ಮುಂಜಾನೆ ಇವಾಗ ಬಿದ್ದಿತ್ತು ಆಮೇಲೆ ಹಲ್ಲಿ ಬಿದ್ದು ಬಿಟ್ಟಿದ್ರಿ ಹಾಲಿನ ಗಿಡಿಗ್ಯಾಗ ರೀ. ಅನ್ನಾಕತ್ತಂತಲೇ ಮುಂಜಾನೆನೂ ಶಾಪ್ನಾಗ ಮಾತಾಡೋಕೆ ಕೂತಿದ್ರಿ. ಎಳೆ ಮಾಡಿ 9 ಊಟ ಮಾಡಾಕತ್ತೇಳಿ ಹೋದಿರಿ. ಅಟೋಡಿ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಊಟ ಮಾಡಿ ಮಾಡ್ಕೊಂತಿದ್ರಿ. ಅವ್ರು ಸಣ್ಣ ಹುಡುಗರು ಇದ್ರಿ. ಅನ್ನತ್ಲೆ ನಾವು ಊಟ ಮಾಡಿದಿರಿ. ನಮ್ಮ ಒಯ್ನಿಗಳು ಇದ್ರಿ. ಅವ್ರು ನಮ್ಮ ಒಯ್ನಿ ನಮ್ಗೆ ಊಟ ಕೊಟ್ಟು ಲಾಸ್ಟ್ ಮಾಡಕ್ಕೆ ಹೋದ್ರು. ಆ ಹಾಲಿನ ಬೋಗಾಣಿ ಆ ಗುಂಡೆ ಬಾಗ್ಸಂತಲೇ ಅವಾಗ ಅದು ಹಲ್ಲಿ ಕಾಣ್ತಿರಿ ನಮಗೆ. ಅದು ಸುಡು ಹಾಲಿನಾಗ ಇವಾಗ ಬಿದ್ದಿತ್ತು, ಮುಂಜಾನೆ ಬಿದ್ದೈತ್ರಿ. ಅದ ನಮ್ಗೆ ಗೊತ್ತೇ ಇಲ್ರಿ. ಅನ್ನಕತ್ತಂತಲೇ ಅದನ್ನ ಹಲ್ಲಿ ರೀ ನಾನಾ ಹಾಲೆಲ್ಲ ಬಾಗಿಸಿ ಹಲ್ಲಿ ತೆಗೆದಿರಿ. ಅದನ್ನ 3 ತುಕಡಿ ಆಗಿತ್ರಿ ಅದು ಹಲ್ಲಿ. ಅನ್ನಕತ್ತ ಅದನ್ನ ಒಂದು ಬಡಗಿಲಿ ಕೆದಿರಿ ತೆಗೆದಿರಿ. ಕಬ್ಬಿನ ಗಾಣದ ದಿಂಡ್ಯಾಗ ಕಬ್ಬು ಹಾಕಿದಂಗೆ ಹೆಂಗಾಗಿರ್ತೈತಿಲ್ಲ ಹಂಗೆ ಆ ಟೈಪ್ 3 ತುಕಡಿ ಆಗಿತ್ರಿ ಅದು ಹಲ್ರಿ. ಅನ್ನಕತ್ತದ್ಲಿ ಹೆಂಗೆ ಮಾಡೋನು ಇನ್ನ ಆತಂತೀವ. ಕೊಲ್ಲಾಣ ಕಿತ್ತಾನ ಒಬ್ಬ ಕಾಯಂ ದೊಡ್ಡ ಮೇಲೆ ಆಸೀನರಾದಂಥ ಎಲ್ಲ ಗಡ್ಡೆ ಮಾಡೋರಿಗೆ ಮಾಲಾರ್ಪಣೆ ಹಾಗೂ ಸ್ವಾಗತ ಕಾರ್ಯಕ್ರಮ. ಧನ್ಯವಾದಗಳು. ಅಕ್ಕ ನೀವು ಬರ್ರಿ ಮ್ಯಾಮ್ ಅಮ್ಮಾರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾದ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿ ಅವರು ಹಾಗೂ ಎಲ್ಲ ಗಣ್ಯ ಮಂಡಳಿಯಿಂದ ದೀಪ ಬೆಳಗುವ ಕಾರ್ಯಕ್ರಮ. Krishna
ಅಪ್ಪಾಜಿ ಅವರಿಗೆ ಸನ್ಮಾನ ಹಾಗೂ ಸತ್ಕಾರ ಕಾರ್ಯಕ್ರಮ. ವೆಂಕಟರಮಣ ಗೋವಿಂದ ಗೋವಿಂದ, ಭಕ್ತವತ್ಸಲ ಗೋವಿಂದ ಗೋವಿಂದ, ಶೇಷಾದ್ರಿ ವಾಸ ಗೋವಿಂದ ಗೋವಿಂದ, ಮೂರ್ಲೋ ಪುಣ್ಯವತ ಕಿ ದೋಸ್ರೋ ದಿನ್, ಕಪಾಲಿ ಕಪಾಲಿ ದೋಸ್ರೋ ದಿನ್. चक्रवर्ती राणेश्वर महाराज की जय, सत्यवती सुमंगलाताई माता की जय, चंद बसवेश्वर महाराज की जय, सत्यवती सुमंगलाताई माता की जय, माता की जय, लक्ष्मी रमण गोविंद ಗೋವಿಂದ, ಭಕ್ತವತ್ಸಲ ಗೋವಿಂದ ಮಾಡ್ಲಿ ಅಂದ ಕರಿಂದ ನಮ್ಮ ಒಯ್ನಿ ಎಲ್ಲರಿಗೂ ಪ್ರಸಾದ ನೀರು ಹಾಕಿ ಕೊಟ್ಲ್ರಿ. ಪ್ರಸಾದ ನೀರು ಹಾಕಿ ಕೊಟ್ಲು, ಎಲ್ಲರೂ ಪ್ರಸಾದ ನೀರು ಹಾಕೊಂಡು ಕುಡಿದ್ರಿ. ಆ ಹುಡುಗರು ಮಣ್ಕೊಂಡಿರಿ, ಊಟ ಮಾಡಿ ಮಣ್ಣನ ಮಕ್ಕಳ್ರಿ, ಅವ್ರನ್ನೂ ಎಬ್ಬಿಸಿ ಅವ್ರಿಗೂ ಕುಡಿಸ್ತಿರ್ರಿ. ಅವರು ಕುಡಿದ್ರಿ, ಕುಡಿದು ಮಾಡ್ಕೊಂಡ್ರು. ಬೆಳತಾನ ಯಾರಿಗೂ ಒಂದು ಇಟ್ಟು ವಾಂತಿ ಆಗ್ಲಿಲ್ಲ, ಏನೂ ತ್ರಾಸ ಆಗ್ಲಿಲ್ರಿ. ಆವತ್ತು ಬೆಳತಾನ ನಮ್ಮ ಬಂಡಿಗಿನಿ ಅಪ್ಪ ಬಂದ ನಮ್ಮ ಕಟ್ಟಿ ಮೇಲೆ ಕೂತ್ ಕಾದತ್ತೇಳಿ ನಾವು 8 ಮಂದಿ ಜೀವಾತ್ಮ ಉಳಿದ್ರಿ. ಇಲ್ಲಂದ್ರೆ 8 ಮಂದಿ ಹೆಣ ಹೇರ್ಕೊಂಡು ಹೋಗ್ಬೇಕಾಗಿತ್ರಿ. ನಮ್ಮ ಬಂಡಿಗಿನಿ ದೇವ್ರ ಹಿಂಗೆ ದೊಡ್ಡವನನ್ರಿ. ಇನ್ನೊಂದು ಮಾತನಾಗ ಹೇಳ್ತಾನ್ರಿ, ಇಲ್ಲೇ ಚಿಪ್ಪಲಕಟ್ಟಿ ಅಂತ ಊರ್ ಐತ್ರಿ. ಆ ಚಿಪ್ಪಲಕಟ್ಟಿ ಊರಾಗ ಮಣ್ಣೊಬ್ಬರ ಒಂದು 6 ಘಟನೆನೇ ರೀ. ಅದ್ರಾಗ ಬೆಂಡಿಕಾಯಿ ಒಣಗಿ ಮಾಡಿ ಇಟ್ಟಾರ ಒಲಿ ಮೇಲೆ. ಆ ಬೆಂಡಿಕಾಯಿ ಒಣಗ್ಯಾಗ ಹಲ್ಲಿ ಬಿದ್ದೈತ್ರಿ ಅವ್ರದ್ದು ಒಂದು. ಅವ್ರು ಆಕೆ ಹಂಗ ತಿರುವಾಡ್ಯಾರ ಹೆಣ್ಮಕ್ಳ, ಅದನ್ನ ಉಂಡಾರ್ರಿ. ಅವ್ರ ಒಂದ ಮನೆಯಾಗಿನವ್ರು 4 ಮಂದಿ ಸಾತ್ರರಿ. ಹೊಳ್ಳಿ ನಮ್ಮ ಆಗ್ಬೇಕು ಘಟನೆ ಇಲ್ಲೇ ಒಬ್ಬರು ಕೊಪ್ಪದ ಏರಿಯಾದಾಗ ರೀ. ಒಬ್ಬ ಬಕೆಟ್ದಾಗ ಜಳಕಕ್ಕೆ ನೀರು ಇಟ್ಟಾನ್ರಿ. ನೀರು ಇಟ್ಕರಿಂದ ಅದ್ರಾಗ ಹಲ್ಲಿ ಬಿದ್ದೈತ್ರಿ. ಅವ್ ಎಣ್ಣೆ ಹಚ್ಕೊಂಡ್. ಧನ್ಯವಾದಗಳು. ಇನ್ನು ಮುದ್ದ ಮಕ್ಕಳಿಂದ ಒಂದು ನೃತ್ಯ ಗೀತೆ. ಇದಾದ ನಂತರ ವೇದಿಕೆ ಮೇಲೆ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು, ಇಲ್ಲೇ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು. ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ನೆಲೆ ಹತ್ತದಂತೆ, ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ನೆಲೆ ಹತ್ತದಂತೆ. ಇಲ್ಲೇ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು, ಇಲ್ಲೇ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು. ಮುಕ್ಕೋಟಿ ದೇವರ್ಯಾರು ಮುಂದಿನ ಸೂಚ ತಿಳಿಸಲಿಲ್ಲ. ತಂದೆ ಬಸವನು ಬಾಯಿ ಬಿಟ್ಟು ಹೇಳಲಿಲ್ಲ. ಮುಕ್ಕೋಟಿ ದೇವರ್ಯಾರು ಮುಂದಿನ ಸೂಚ ತಿಳಿಸಲಿಲ್ಲ. ತಂದೆ ಬಸವನು ಬಾಯಿ ಬಿಟ್ಟು ಹೇಳಲಿಲ್ಲ. ಕೊಟ್ಟ ಮಾತಿಗೆ ಕಟ್ಟು ಬಿಟ್ಟು ಒಳಗೊಳಗೆ ನಂದನಲ್ಲ. ವೈಭವದಿ ಹೋಗುವ ಹಡಗಕ್ಕೆ ತಳಕ್ಕೆ ತೂಗುತ್ತಿದ್ದುವಲ್ಲ, ತಳಕ್ಕೆ ತೂಗುತ್ತಿದ್ದುವಲ್ಲ. ಇಲ್ಲೇ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು. ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ನೆಲೆ ಹತ್ತದಂತೆ. ಇಲ್ಲೇ ಮುಳುಗುತ್ತಿತ್ತು ಹಡಗ, ಇಲ್ಲೇ ಮುಳುಗುತ್ತಿತ್ತು.
ಮುಳುಗಿದ ಹಡಗ ಆಸರಿಲ್ಲದೆ ಕಂಗಾಲಾಗಿ ಕಾಣಲಾರದ ನೋಡಿನಿಂದ ಎಲ್ಲಿರುವೆ ಕಾಣಿಸಿದ ಎಂದ ಹೆಜ್ಜೆಗೊಂಡು ಮುಳುಗಿದ ಹಡಗ ಆಸರಿಲ್ಲದೆ ಕಂಗಾಲಾಗಿ ಕಾಣಲಾರದ ನೋಡಿನಿಂದ ಎಲ್ಲಿರುವೆ ಕಾಡಿಸಿದ್ದ ಎಂದ ತಂದೆ ಬಸವನೇ ಬಾರೋ ಎಂದ ಮಹಾಲಕ್ಷ್ಮಿ ನೋವು ತಾಳೆನು ಎಂದ ತಾಳೆನು ಎಂದ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ಮೇಲೆ ಹತ್ತದಂತೆ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಕೋಟಿಗಟ್ಟಲೆ ಭಕ್ತರಿತ್ತು ಯಾರಿಗೆ ಯಾರು ಇಲ್ಲವಾಗಿ ಯಾರಿಗೇನು ಮಾಡಿದನೆಂದು ದುಃಖಿಸಿ ಅಳುವಾಗ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಅಲ್ಲಿಗಿಲ್ಲಿ ನೋಡಿದರು ಎಲ್ಲಿ ಭಕ್ತದಂತೆ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಮಡದಿ ಮಹಾಲಕ್ಷ್ಮಿ ಮನದಲ್ಲಿ ಮರುಗಿದನು ನಿರ್ಗುಣದಿ ಗುರುವೆ ಬೆನ್ನಟ್ಟಿ ನೋಡಿದಳು ಮುದ್ದಿನ ಮಡದಿ ಮಹಾಲಕ್ಷ್ಮಿ ಮನದಲ್ಲಿ ಮರುಗಿದನು ನಿರ್ಗುಣದಿ ಗುರುವೆ ಬೆನ್ನಟ್ಟಿ ನಡೆದಳು ಸೆರಗಲಿಟ್ಟು ಕಾಯುತ್ತ ಬಿಡದ ಸೇವೆ ಕೈದಳು ಮುಳುಗುವ ಹಡಗಿಗೆ ಆಸರಾಗಿ ನಿಂತಳು ಆಸರಾಗಿ ನಿಂತಳು ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ಮೇಲೆ ಹತ್ತದಂತೆ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಹಡಗು ಉಳಿಯಿತು ವೆಂಕಟೇಶನ ದಯದಿ ಬಿಡತು ಹಾಕಿದ್ದ ಅಟಿ ವೈಕುಂಠ ಕೈಲಾಸಕ್ಕೆ ಸಡಗರದ ಹಡಗು ಉಳಿಯಿತು ವೆಂಕಟೇಶನ ದಯದಿ ಬಿಡತು ಹಾಕಿದ್ದ ಅಟಿ ವೈಕುಂಠ ಕೈಲಾಸಕ್ಕೆ ಸಪ್ಪಳಿಯದೆ ಸಹಾಯ ಮಾಡಿ ಹಡಗುದರ ಮುಟ್ಟಿಸಿದರು ಕೊಟ್ಟ ಮಾತಿನಂತೆ ಮಾನ ಉಳಿಸಿದ ನರಸಿಂಹ ಉಳಿಸಿದ ನರಸಿಂಹ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ನೆಲೆ ಹತ್ತದಂತೆ ಅಲ್ಲಿ ಇಲ್ಲಿ ನೋಡಿದರು ಎಲ್ಲಿ ನೆಲೆ ಹತ್ತದಂತೆ ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ಇಲ್ಲೇ ಮುಳುಗುತ್ತಿತ್ತು ಹಡಗ ಇಲ್ಲೇ ಮುಳುಗುತ್ತಿತ್ತು ವೀಣಾ ಹೂಗಾರ್ ಅವರಿಂದ ಅನುಭವಗಳು.
ಆಗಲೇ ಒಬ್ಬರು ನಮ್ಮ ಭಕ್ತರು ಹೇಳಿದರು ಪರಮಾತ್ಮನಿಂದ ನಮಗೆ ಸಂತಾನ ಭಾಗ್ಯ ಆತು ಅಂತ. ಅಪ್ಪ ಇದು ಒಂದು ಅವತಾರದಾಗ ಮಾಡ್ಯಾನನ್ರಿ. ನಾವೆಲ್ಲ ಸೂಕ್ಷ್ಮವಾಗಿ ನೋಡ್ಬೇಕು. ಯಾಕಂದ್ರೆ ಕಾಲಕ್ಕೆ ಅವ್ನು ಬಂದಾಗ ನಾವು ಅದನ್ನು ತಿಳ್ಕೊಬೇಕು. ಕೃಷ್ಣ ಆಗಿ ಬಂದ ಕುಂತಿದೇವಿಗೆ ಮಕ್ಕಳು ಪಡೆಯುವಂಥ ಸಾಮರ್ಥ್ಯ ಇರಲಿಲ್ಲ. ನಾ ಹೆಂಗೆ ಮಾಡಬೇಕು ಇನ್ನು ಅಂತಂದಾಗ ದೇವಾದಿಗಳಿಗೆ ಮೊರೆ ಹೊಕ್ಕಳ್ರಿ. ದೇವಾದಿಗಳಿಗೆ ಮೊರೆ ಹೊಕ್ಕಾಗ ಅವಾಗ ಕೇವಲ ಬೆರಳೆಣಿಕೆ ಅಷ್ಟೇ ಮಾತ್ರ ಅಪ್ಪ ಅವಾಗ ಸಂತಾನ ಭಾಗ್ಯವನ್ನು ಕೊಟ್ಟ. ನಾವೆಲ್ಲ ಇದನ್ನು ನೋಡಬೇಕ್ರಿ. ಈಗ ಯಾರು ಇವ್ರು ಏನು ಹೇಳ್ತಾರೆ ಇದು ಹೆಂಗ ಅಂತ ಹೇಳಿ ನಮ್ಮ ಮನಸ್ಸಿನಾಗ ಅನ್ಸಿದ್ರೂ ಕೂಡ ಆಗ ಆದದ್ದನ್ನು ನಾವು ನಂಬ್ತೀವ್ರಿ. ಆಗ ಭಗವದ್ಗೀತೆಯನ್ನು ಈಗ ನಾವೇನು ಮಾಡ್ತೀವಿ, ಅಗ್ದಿ ಒಂದು ದೇವರ ಅಂತ ಹೇಳಿ ನಾವೇನು ನಂಬ್ತೀವಿ. ಈಗ ಅಪ್ಪ ಮಾಡಿದ್ದನ್ನು ಎಷ್ಟೋ ಜನರು ಇದು ಹೆಂಗೆ ಆಗ್ತಿರ್ಬೇಕೇನೋ ಅನ್ನೋದನ್ನು ಎಲ್ಲರ ಮನಸ್ಸಿನಾಗ ಅದು ಮೂಡ್ತೈತಲ್ಲ, ಅದು ಭಾಳ ಸುಳ್ಳು ಐತ್ರಿ. ಪಾಂಡವ್ರು ಹೆಂಗೆ ಅವತಾರನ ಅಪ್ಪ ಅವಾಗ ಹುಟ್ಟಿಸಿ ಒಂದು ಭೂಮಿಯಲ್ಲಿ ಒಂದು ಧರ್ಮ ಸ್ಥಾಪನೆಯನ್ನು ಹೆಂಗೆ ಮಾಡಿದಲ್ಲ ಈಗೂ ಹಂಗೆ ಐತ್ರಿ. ಇದಕ್ಕೆ ಜೀವಂತ ಉದಾಹರಣೆ ಅಂತಂದ್ರೆ ನಂದು LLB ರೀ. ನಾನು ಪ್ರಾಕ್ಟೀಸ್ ಮಾಡ್ತೇನೆ. ಈಗ ನಮ್ಮ ಮನೆಯವ್ರು LLB BEd MA ರೀ. ನಾವಿಬ್ರು ಏನು ಮಾಡಿದೀವಿ, ಇಬ್ಬರದು ಒಂದು ಪ್ರೈವೇಟ್ ಜೀವನ. ಇನ್ನು ನಾವು ಮದುವೆ ಆಯಿತು. ಮದುವೆ ಆದ್ಮೇಲೆ ಇನ್ನು ನಾವು ಊಟ ಇಲ್ಲ ನೀರಿಲ್ರಿ. 9 ದಿನ 9 ತಿಂಗಳು ಆಗೋವರೆಗೂ ನನಗೆ ಊಟ ದಕ್ಕಿಲ್ರಿ. ಇಷ್ಟೆಲ್ಲ ಹೆಂಗೆ ನಾ ಇನ್ನು ಅಂತ ಹೇಳಿ ನನ್ನ ಮನಸ್ಸಿನಾಗ ನಾ ವಿಚಾರ ಮಾಡ್ತಾ ಇದ್ನಿ. ನೀನು ಇಷ್ಟೆಲ್ಲ ಯಾಕೆ ವಿಚಾರ ಮಾಡಾಕತ್ತಿದಿ? ನಿಮ್ಮ ಮನ್ಯಾಗ ಎಲ್ಲರೂ ಬಂಡಿಗೆ ನೀವು ಮಠಕ್ಕೆ ನಡ್ಕೋತಾರ. ಬಂಡಿಗೆ ನಿಮ್ಮ ಮಠ ಅಂತಂದ್ರೆ ನಾ ಗುರುಚರಿತ್ರೆ ಒಳಗೆ ಒಂದು ವಿಷಯ ಓದಿನಿ. ನೀಲಮಾಣಿಕ ಮಠ ಅಂತಂದ್ರೆ ಅದೇನು ಇಂಥ ವಿಷಯ ಅಲ್ಲ, ದೊಡ್ಡ ಮಠ ಭಾಳ ಅದು ಏನು ಜಗತ್ತಿಗೆ ಏನು ಬೇಡ್ತಾರಲ್ಲ ಅದನ್ನು ಕೊಡುವಂಥ ಮಠ ಐತಿ. ಕೋಟಿ ಕೊಟ್ರು ಮಕ್ಕಳು ಸಿಗುದಿಲ್ಲ. ನೀ ಏನು ವಿಚಾರ ಮಾಡಿ ಇದು ಸುಳ್ಳು ಐತಿ ಅಂದ್ರೆ ಮುಂದೆ ನನಗೆ 9 ತಿಂಗಳಾಯ್ತು, 9 ದಿನಾನು ಆಯಿತು. ಸ್ವಲ್ಪ ಡೆಲಿವರಿ ಟೈಮ್ದಾಗ ತ್ರಾಸ ಆಯ್ತು. ಜಿಗ್ಜಿನ ಬಾಯಿ ಹತ್ರ ತೋರಿಸಿದ್ದೀವ್ರಿ ಬಿಜಾಪುರಕ್ಕೆ. ಅಡ್ಮಿಟ್ ಮಾಡಿದಾಗ ಹೊಟ್ಟಾಗಿ ನೀರೆಲ್ಲ ಹೋಗ್ಯಾವ. ಇನ್ನಿಕ್ಕೆ ಡೆಲಿವರಿ ಪ್ರಾಬ್ಲಮ್ ಐತಿ. ಏನು ಮಾಡೋದು ಅಂತ ಕೈ ಚೈಲಿ ಒಳಗೆ ಬಂದು ಕೂತ್ ಬಿಟ್ರು. ನಾ ಇನ್ನೇನು ಹೇಳಿದ್ನಿ, ನನ್ನ ಕಡೆ ತಪ್ಪಾತಪ್ಪ, ಅದು ನನಗೆ ಗೊತ್ತಿರಲಿಲ್ಲ ನೀ ಇಂಥವದಿ ಅನ್ನೋದು. ಮೊದಲು ನನಗೆ ಅಪ್ಪನ ಬಗ್ಗೆ 2006 ಅವ್ರು ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಬಂದಾಗ ನನಗೆ ಅಪ್ಪ ಸಾಕ್ಷಾತ್ ಕೃಷ್ಣ ಶ್ರೀಮನ್ ನಾರಾಯಣ ಅನ್ನೋದು ಗೊತ್ತಿರಲಿಲ್ಲ. ಮುಂದೆ ನಾನೇನು ಒಯ್ದ್ರಲ್ರಿ ಆಪ್ರೇಷನ್ ಥಿಯೇಟ್ರಕ್ಕೆ ಸಿಜರಿನರ್ ಮಾಡೋದೇನೋ ಅಂಥೇಳಿ ಅಂದಾಗ ನಾ ಅಪ್ಪನ ಕರೆದನ್ರಿ. ಅಪ್ಪನ ಕರೆದಾಗ ಮುಂದೆ ಅಪ್ಪ ಟೈಮ್ದಾಗ ಅಲ್ಲಿ ಬಂದ್ರು ನಾರ್ಮಲ್ ಡೆಲಿವರಿ ಆಯ್ತು. ನಾರ್ಮಲ್ ಡೆಲಿವರಿ ಆದ್ರೂ ಹುಡುಗಂದು ಏನು ಮೂಮೆಂಟ್ ಇಲ್ರಿ. ಕೆಳಗೆ ಅಗಾಡಿಸಿದ್ರು ಮ್ಯಾಗ ಅಗಾಡಿಸಿದ್ರು ಏನೂ ಇಲ್ಲ. ನನಗೆ ಗೊತ್ತಾಯ್ತು ಇಲ್ಲಪ್ಪ ಜೀವಿಗಳ ಕಾವಲುಗಾರ ನೀ ಅದನ್ನೋದು ನನಗೆ ಗೊತ್ತಾಗಲಿಲ್ಲ. ನಾ ಅದನ್ನ ಏನು ವಿಚಾರ ಮಾಡೀನಿಲ್ಲ, ಅದನ್ನ ತಪ್ಪೈತಿ ಅನ್ನೋದ್ರಾಗ ಬಾಯಿ ಹಿಂಗೆ ತೆದಸ್ಕೋಪಿಲೆ ಕೂಶಿನ ಕಾಲಿಗೆ ಏನು ಹೊಡೆದ್ರಿ ಅವಾಗ ಹುಡುಗ ಅಂತೂ. ಹಂಗೆ ಪರಮಾತ್ಮ ಭಾಳ ದೊಡ್ಡವದಾನ್ರಿ. ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರ್ರಿ, ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನುವುದು, ನೀ ಒಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಇದರಲ್ಲಿ ಅಂತಂದ್ರೆ ಏನು ಅಪ್ಪ ಏನ್ಲಿ ಅದಾನಲ್ಲ ಅಲ್ಲಿ ಎಲ್ಲ ಕಡೆನೂ ಐತ್ರಿ. ಅದ ಅಪ್ಪ ಇಲ್ಲಾರ್ದಂತ ಪ್ರತಿಯೊಂದು ಜೀವಿಗಳು ಇಲ್ರಿ. ಈಗ ನಾವೆಲ್ಲ ಹೇಳ್ತೀವಿ ಅಪ್ಪ ನಮ್ಮ ಮಕ್ಕಳು ಕೊಟ್ಟ ಹೆಂಗು ಇದೇನು ಅಂತ ಹೇಳಿ ನಮ್ಮಲ್ಲೆಲ್ಲ ಅನ್ಸಿರ್ಬಹುದ್ರಿ. ಯಾರ್ದ ಮನಸ್ಸೇ ಬಂದರೂ ಕೂಡ ನಾವು ಹಿಂದಿನ ಅವನ ಅವತಾರಗಳಲ್ಲಿ ನೋಡ್ಕೊತ ಬಂದಾಗನು ಕೂಡ ಅವು ಪ್ರತಿಯೊಂದು ಅವತಾರದಾಗನು ಇದನ್ನ ಮಾಡ್ಕೊತ ಬಂದಾನ್ರಿ. ನೀನೊಲಿದರೆ ಕೊರಡುವುದು ಅಂದ್ರೆ ನಾವು ಒಂದು ತಪ್ಪು ಮಾಡಿದ್ದೀವ್ರಿ. ಏನ್ ತಪ್ಪು ಮಾಡಿದ್ದೀವಿ ಅಂದ್ರೆ ಅವಾಗ ಹೆಜ್ಜರಿ ಹೋಗಿ ಸಪ್ತ ಆಗ್ತಿತ್ತು. ಸಪ್ತ ಆಗೋ ಪ್ರಸಂಗದಾಗ ಎಲ್ಲರೂ ಒಂದೊಂದು ವಿಷಯಗಳನ್ನ ಸಿದ್ಧಾರೂಢ ಸಂಪ್ರದಾಯ ಒಂದೊಂದು ವಿಷಯಗಳನ್ನ ಇಡ್ತಿದ್ರು. ಅದ ಪ್ರಕಾರ ನಮ್ಮ ಮನೆಗೆ ಏನ್ ಮಾಡಿದ್ರು, ಅದು ನನ್ನ ಮದುವೆಗಿಂತ ಪೂರ್ವದಲ್ಲಿ ಆದದ್ದು ಒಂದು ಭಗವತ್ ಪ್ರಭೆ ಅನ್ನುವಂಥ ಒಂದು ವಿಷಯವನ್ನು ಮಂಡನೆ ಮಾಡಕ್ಕೆ ಇಟ್ಟಾಗ ಅವಾಗ ಅಪ್ಪಗೆ ಭಾಳ ಆರಾಮಿರ್ಲಿಲ್ರಿ. ಆರಾಮಿಲ್ಲದೆ ಇದ್ದಾಗ ಕೂಡ ಆ ವಿಷಯವನ್ನ ಅವರು ಅದನ್ನ ಎಲ್ಲ ಜನರಿಗೆ ಭಗವತ್ ಪ್ರಭೆ ಅನ್ನುವಂಥ ವಿಷಯದ ಮಂಡನೆ ಮಾಡಿದ್ರು. ಅದ ಒಂದು ಸ್ವಲ್ಪ ಏನು ನಮಗೆ ಆತಂದ್ರೆ ಇಷ್ಟು ನಾವು ಹೊಡೆತಕ್ಕೆ ಸಿಕ್ಕೊಂಡಿವಲ್ರಿ. ಬ್ಯಾಡ್ ಆಡ್ರಿ ಸುದ್ದಿ ಅದ. ನಾವು ಒಂದು ಮನೆಯೊಳಗ್ರಿ ನಮ್ಮ ಅಮ್ಮರು ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಟೀಚರ್ ರೀ. BSc BEd ದೊಡ್ಡವರು ಹೈಸ್ಕೂಲ್ ಟೀಚರ್ ರೀ. ನಡುವಿನವ್ರದ್ದು ಕೂಡ ಎಡೆಡ್ ಆಗೋ ಸಂದರ್ಭಕ್ಕೆ ಬಂದಾಗ ನಮಗೊಂದು ತುತ್ತು ಊಟಕ್ಕೂ ನಾವು ಪರಿಸ್ಥಿತಿ ಅಲ್ಲಿಗೆ ಬಂತ್ರಿ. ಏನ್ಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂದಾಗ ಹೊಲ್ದಾಗ 10 ಬೋರ್ ಆದ್ರಿ. 20 ಲಕ್ಷ ಗಟ್ಟಲೆ ಸಾಲ ಆತು. ಮುಂದೆ ಇನ್ನೇನೈತೆಪ್ಪ ಇದು ಯಾರೋ ಇದಕ್ಕೆ ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂತ ಹೇಳಿ ನಾ ಸುಮ್ಮ ಮಠಕ್ಕೆ ಬರ್ತಿದ್ನಿ, ಸುಮ್ಮ ಹೋಗ್ತಿದ್ನಿ ರೀ. ಸುಮ್ಮ ದೂರ ಕುಂಡಿರ್ತಿದ್ನಿ, ಸುಮ್ಮ ಹೋಗ್ತಿದ್ನಿ. ಇದು ಎಲ್ಲಾನು ಇದರಿಂದ ಯಾರಿಂದ ಸಾಧ್ಯ ಐತೆ ಅಂದ್ರೆ ಅಪ್ಪನಿಂದ ಸಾಧ್ಯ ಐತೆ ಅಂದಾಗ ನೀನು ಒಲಿದರೆ ಕೊರಡು ಕೊನರುವುದು ಅಂದ್ರೆ ಅಪ್ಪನ ಅವಾಗ ಏನು ನಾವೇನು ತಪ್ಪು ಮಾಡಿದೀವಲ್ಲ ಆ ತಪ್ಪಕ್ಕೆ ನಾವು ಬರೇ ಮಠಕ್ಕೆ ಹೋಗೋದು. ಅಪ್ಪನ ಬರೇ ದರ್ಶನ್ ರೀ. ನಾವೇನು ಅಪ್ಪನ ಕೇಳಿಲ್ಲ, ಗೊತ್ತಿದ್ದ ಅಪ್ಪಾಗ. ಆದ್ರ ಈ ಸಮಸ್ಯೆ ಹೆಂಗ ಅಂತನೂ ಕೇಳಿಲ್ಲ ನಾವು. ಈಗ ಏನಾಗೈತೆ ಅಂದ್ರೆ ಎಲ್ಲರೂ ಈಗ ನಾವು ಒಳ್ಳೆಯ ರೀತಿಯಿಂದನ ಅಪ್ಪನ ಒಂದು ಸಂಕಲ್ಪ ಎಲ್ಲರೂ ನಾವು ಅಗ್ದಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದನೂ ಒಳ್ಳೆಯ ರೀತಿಯಿಂದ ನಾವು ಜೀವನ ಮಾಡಾಕತ್ತೀವ್ರಿ. ಅದಕ್ಕೆ ಬಸವಣ್ಣವ್ರು ಹೇಳ್ಯಾರಿ, ನೀನಲ್ಲಿದ್ದಾರೆ ಕೊರಡು ಕೊನರುವುದು. ಪರಮಾತ್ಮನ ಕೃಪೆ ಎಲ್ಲಾಗಿರ್ತೈತಿ ಅಲ್ಲ ಒಂದು ಕೊಟ್ರಿ, ಒಂದು ಕೊಡ ಸಹಿತ ಜಿಗಿತೈತಿ ಅನ್ನೋದಂತಕ್ಕ ನಮ್ಮ ಮನಿದ ಒಂದು ಉದಾಹರಣೆ. ನೀನಲ್ಲಿದ್ದಾರೆ ಬರಡು ಹೈನುವುದು. ಎಲ್ಲಿ ಒಂದು ಬಂಜಿ ದನ ಇರ್ತೈತಿ ಅಲ್ರಿ, ಪರಮಾತ್ಮನ ಸಂಕಲ್ಪ ಆದ್ರೆ ಅದು ಸಹಿತ ಹಿಂಡಾಕ್ ಚಾಲೂ ಮಾಡ್ತೈತ್ರಿ. ಹಿಂಗೆ ಪ್ರತಿಯೊಂದು ಅವತಾರದಲ್ಲಿ ಪ್ರತಿಯೊಂದು ಮಹಾತ್ಮರು ಕೂಡ ಏನು ಹೇಳ್ಕೊತ ಬಂದಾರಲ್ರಿ ಅಷ್ಟ ಸತ್ಯದವ್ರಿ. ಅಪ್ಪನ ಬಗ್ಗೆ ನಾವು ಯಾರೂ ಏನೂ ತಿಳ್ಕೊಳ್ಳಾರ್ದ ಅವ ಹಾಗೆ ಕೊಂಡಂತ ಒಂದು ಮಾರ್ಗದರ್ಶನದೊಳಗೆ ಹೋದ್ರ ಈ ಜೀವನದ ಒಂದು ಮುಕ್ತಿ ಆಗ್ತೈತಿ ಅಂತ ಹೇಳಿ ಎಲ್ಲರಿಗೂ ನನ್ನ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ
ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪು ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮೆಳ್ಳಿಕೇರಿ ಗ್ರಾಮದಲ್ಲಿ ಆಗಿರತಕ್ಕಂಥ 4ನೇ ಪಾರಮಾರ್ಥಿಕ ಮಹೋತ್ಸವ. ಈ 4ನೇ ಪಾರಮಾರ್ಥಿಕ ಮಹೋತ್ಸವದ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಭೂಪಾಲ ಬರುತ್ತಾನಪೋ ಎಲ್ಲ ದೇವರ ದೇವ ಶ್ರೀಶೈಲ ಮಲ್ಲಯ್ಯ ಬರುತ್ತಾನಪೋ ವಿರೂಪಾಕ್ಷ ಲಿಂಗ ಕೂಡಿತಾ ಬರುವ ಎಂಬ ಬಬಲಾದೇವರ ವಾಣಿಯಂತೆ ಕಲಿಯುಗದಲ್ಲಿ ಹುಟ್ಟಿ ಬಂದು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಅನಕ್ಷರಸ್ಥನಿಗೂ ತಿಳಿಯುವ ಹಾಗೆ ಆಧ್ಯಾತ್ಮವನ್ನು ಸಾರ್ತಾ ನಾಡಿನಾದ್ಯಂತ ಅನ್ನದಾಸೋಹ, ಜ್ಞಾನದಾಸೋಹ, ವಸ್ತ್ರದಾಸೋಹದ ಮುಖಾಂತರ ಸಕಲ ಮಾನವರ ಕಲ್ಯಾಣ ಮಾಡುವ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಈ ಭೂಮಿಗೆ ಅವತರಿಸಿ ಬಂದಿರತಕ್ಕಂಥ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರಿ ಪುರುಷರಾಗಿರ್ತಕ್ಕಂಥ ಅನ್ನದಾನೇಶ್ವರ ಅಪ್ಪಾಜಿಯವರ ಶ್ರೀ ಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ದೈವ ಭಕ್ತಿ ಪರಮಾತ್ಮನ ಭಕ್ತಿ ಹೇಗಿರಬೇಕು, ಒಬ್ಬ ಮನುಷ್ಯ ಪರಮಾತ್ಮನಿಗೆ ಹೇಗೆ ಸಮರ್ಪಿತವಾಗಿರ್ಬೇಕಂತಕ್ಕಂಥದ್ದನ್ನು ಕೇವಲ ಪುಸ್ತಕದಲ್ಲಿ ನಾವು ಓದ್ತಾ ಇದ್ದೀವಿ. ಅದನ್ನು ಸ್ವತಃ ಜೀವನದಲ್ಲಿ ನಡೆದು ತೋರಿಸಿ ಕಾಯ ವಾಚ ಮನಸ ಭಗವಂತನಿಗೆ ಸಮರ್ಪಿತರಾಗಿ ಈ ಲೋಕದ ಮಾನಹಾನಿ ಪ್ರಾಣಹಾನಿಗೆ ಹೆದರದೆ ಈ ಜಗತ್ತಿಗೆ ಪರಮಾತ್ಮನನ್ನು ಉಳಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿರ್ತಕ್ಕಂಥ ಒಂದು ಅನುಕರಣೀಯ ಪಥವನ್ನೇ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿ ಹೋಗಿರತಕ್ಕಂಥ ಈ ಸಂಪ್ರದಾಯದ ಆಧ್ಯಾತ್ಮ ದೇವತೆಯಾಗಿರ್ತಕ್ಕಂಥ ಮಾತೆ ಸುಮಂಗಲ ತಾಯಿಯವರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರೇ, ಹಿರಿಯರೇ, ಮಹಾತ್ಮರೇ, ಈ ಸತ್ಸಂಗ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಬಂಧುಗಳೇ, ಈ ಊರಿನ ಹಿರಿಯರೇ, ಪತ್ರಿಕಾ ಮಾಧ್ಯಮ ಮಿತ್ರದವರಿಗೆ ನಿಮಗೂ ಕೂಡ ಶರಣಾರ್ಥಿಗಳು. ಭಾಳಷ್ಟು ಜನ ಹೊಸಬ್ರು ಇದ್ದೀರಿ ಕಾಂತರ್ತಿ. ಇವತ್ತು ಏನಾಗಿಬಿಟ್ಟಂತೆ ಅಂತಂದ್ರೆ, ಇವತ್ತು ನಿಮ್ಮ ಮೆಳ್ಳಿಕೇರಿಗೆ ಕೈಲಾಸ ವೈಕುಂಠದ ಅಧಿಪತಿನ ಇವತ್ತು ಇಳಿದು ಬಂದಾರ. ಇವತ್ತು ಭಾಳಷ್ಟು ಧರ್ಮ ಸಭೆಗಳು, ವೇದಾಂತ ಪರಿಷತ್ಗಳನ್ನು, ಪ್ರವಚನಗಳನ್ನು ನೀವು ಕೇಳಿರ್ತೀರಿ. ಹಂಗೆ ಬಂಡಿಗಿನವ್ರೊಬ್ರು ಯಾರೋ ಅಜ್ಜಾರು ಬಂದಾರಂತ ದಾಸೋಹ ಮಾಡ್ತಾರೋ ಅವ್ರು ನಮ್ಮ ಊರಿಗೆ ಬಂದಾರಂತ ಇಷ್ಟ ತಿಳ್ಕೊಬೇಡ್ರಿ. ಅವರು ದಾಸೋಹನ್ನ ಒಂದು ನೆಪ ಮಾಡ್ಕೊಂಡು ಈ ಕಲಿಯುಗವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಅವರದಾರ. ನಮ್ಮ ಭಕ್ತರು ಹೇಳೋದು ಯಾವುದೂ ಸುಳ್ಳಲ್ಲ, ಎಲ್ಲ ಸತ್ಯವಾದದ್ದನ್ನು ಮಾತ್ರ ಹೇಳ್ತಾರ. ನೀವು ಸುಳ್ಳು ಹೇಳ್ತಾನಂದ್ರು ಈ ವೇದಿಕೆಗೆ ನಿಮ್ಮನ್ನ ಅದು ಬರ್ಕೊಡಂಗಿಲ್ಲ. ಯಾಕಂದ್ರೆ ಸತ್ಯದ ಪರಮಾತ್ಮನ ವೇದಿಕೆ ಒಳಗಿರ್ತಾನ. ಇಲ್ಲಿ ಸತ್ಯವನ್ನು ಮಾತ್ರ ಇಲ್ಲಿ ಪ್ರಸ್ತುತಪಡಿಸಕ್ಕೆ ಮಾತ್ರ ಸಾಧ್ಯ ಐತಿ, ಸುಳ್ಳಂತೂ ಯಾರೂ ಹೇಳುವುದಿಲ್ಲ. 1950 ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದಲ್ಲಿ ಸೆಪ್ಟೆಂಬರ್ 19ರಂದು ಸಂಗಮ ಮತ್ತು ದುಂಡಯ್ಯ ಅಂತಕ್ಕಂಥ ಜಂಗಮ ದಂಪತಿಗಳಿಗೆ ಒಂದು ಮಗು ಜನಿಸ್ತದ. ಅವರೇ ಅಪ್ಪಾಜಿಯವರು. ಅದು ಹಿರಿಹೊಳಿ ದಂಡಿಲಿ ನಾ ಹುಟ್ಟಿ ಬರ್ತೀನಿ, ಹಸುರು ನಿಶಾನಿ ಅವ ಬರ್ತಾನಂತೇಳಿ ಹಿಂದೆ ಬಬಲಾಜಿ ಅವ್ರು ಬರೆದಿದ್ರು. ಆ ವಾಣಿಯಂತೆ ಹಿರಿಹೊಳಿ ದಂಡಿ ಮೇಲೆ ನಮ್ಮ ಭಗವಂತ ಹುಟ್ಟಿ ಬರ್ತಾರ. ಅವರು ಹುಟ್ಟಿ ಬಂದ ತಕ್ಷಣ ಯಾವಾಗಲೂ ಅವತಾರಿಕರ ಆಚಾರ ವಿಚಾರಗಳು, ಅವರ ಚಿಂತನೆಗಳು ಜಗತ್ತಿನ ಎಲ್ಲ ಮಾನವರಿಗಿಂತಲೂ ಬಹಳ ಭಿನ್ನ ಇರ್ತಾವ. ಭಗವಂತ ಯಾವಾಗಲೂ ಜಗತ್ತಿನ ಬಗ್ಗೆ, ಜಗತ್ತಿನ ಮಾನವರ ಬಗ್ಗೆ, ಸಕಲ ಜೀವಿಗಳ ಬಗ್ಗೆ ಒಂದು ತನ್ನ ವಿಶೇಷ ಪರಿಕಲ್ಪನೆಯನ್ನು, ತನ್ನ ವಿಶೇಷವನ್ನು ಕಾಳಜಿ ಇಟ್ಟುಕೊಂಡು ಈ ಭೂಮಿಯಲ್ಲಿ ಹುಟ್ಟಿರ್ತಾನ. ಅದನ್ನು ಅವರ ಜೋಡಿ ಹುಟ್ಟಿದವರಾಗಲಿ, ಅವರ ತಂದೆ ತಾಯಿಗಳಾಗಲಿ, ಆ ಊರಿನ ಜನರಿಗೆ ಆಗಲಿ ಇದು ಅರ್ಥ ಆಗಂಗಿಲ್ಲ. ಆನಂತರ ತಮ್ಮ 18ರಿಂದ 20ನೇ ವಯಸ್ಸಿನ ಅಪ್ಪಾಜಿಯವರ ಬಂಡಿಗಿನಿಗೆ ಬಂದು ಒಂದು ಬಸವ ಗೋಪಾಲ ಅಂತಕ್ಕಂಥ ಒಂದು ಮಠವನ್ನು ಸ್ಥಾಪಿಸಿ ಅಲ್ಲಿ ಅವರು ಉಳ್ಕೋತಾರ. ಅದು ಬಂಡಿಗಿನಿ ಹೆಂಗಂತಂದ್ರೆ ಪಾಕಿಸ್ತಾನದ ಗಡಿ ಇದ್ದಂಗೆ. ಅದು ಅಲ್ಲಿ ಎಲ್ಲಿಯೂ ಧರ್ಮ ನೀತಿ ಸತ್ಯ ಅಂತ ಒಂದು ಕೇಳಂಗೇ ಇಲ್ಲ.
ಭಾಳ ಜನ ದುಷ್ಟರು ಈ ಭೂಮಿ ಮೇಲೆ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿದಾಗ ಪರಮಾತ್ಮ ಹುಟ್ಟಿ ಬರ್ತಾನೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಯಾವಾಗ ಸತ್ಪುರುಷರ ಮೇಲೆ ಸಾಧು ಸಜ್ಜನರ ಮೇಲೆ ಅನ್ಯಾಯ ಆಗ್ತತಿ, ಅವ್ರು ಯಾವಾಗ ಪರಮಾತ್ಮ ಎಲ್ಲಿದೀಪ ನಮ್ಮನ್ನು ಕಾಪಾಡಕತ್ತೇಳಿ ಯಾವಾಗ ಅವ್ರು ಬೇಡ್ಕೋತಾರ ಅವಾಗ ಭೂಮಿ ಮೇಲೆ ಪರಮಾತ್ಮನ ಅವತಾರ ಆಕತಿ. ಅದಕ್ಕೆ ಅಂಥ ಒಂದು ಕೆಟ್ಟ ವಾತಾವರಣದಲ್ಲಿ ಅಪ್ಪಾಜಿಯವ್ರು ಬಂದು ಅಲ್ಲಿ ಮಠ ಸ್ಥಾಪನೆ ಮಾಡ್ತಾರ. ಮಠ ಸ್ಥಾಪನೆ ಮಾಡಿದಗಣ್ಣ ಮಾನವ ಜೀವನದ ಉದ್ದೇಶ ಏನು, ಮಾನವ ಯಾಕೆ ಹುಟ್ಟಿ ಬರ್ತಾನ, ನೀವು ಏನು ಮಾಡಬೇಕು, ನೀವೇನು ಧರ್ಮ ಮಾಡಬೇಕು ಅಂಥೇಳಿ ಅಪ್ಪಾಜಿಯವ್ರು ಮೊದಲು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತಂದ್ರೆ, ನಾವು ಬಂದಗಳನ್ನ ಆಧ್ಯಾತ್ಮ ಹೇಳ್ರಿ ಯಾರೂ ಬರೋರಲ್ಲ. ನಮಗೇನಾಗಿ ಬಿಟ್ಟಿರ್ತೈತಿ ಅಂದ್ರೆ ಜೀವನದಾಗ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಕಾಡ್ತಿರ್ತಾವ. ಎಲ್ಲ ಜಗತ್ತಿನ ಡಾಕ್ಟರ್ ಕಡೆ ನಾವು ಹೋಗಿರ್ತೀವಿ, ಇದು ವಾಸಿ ಆಗಲಾರ್ದ ರೋಗ, ಇನ್ನು ನಿನಗೆ ಮರಣ ಗತಿ ಅಂತೇಳಿ ಹೇಳಿರ್ತಾರ. ಅವಾಗ ನಮಗೆ ದೇವ್ರ ನೆನಪಾಗಿರ್ತಾನ. ಎಲ್ಲ ಡಾಕ್ಟರ್ಗಳು ನಿನಗಿನ್ನು ಮಕ್ಕಳ ಆಗಂಗಿಲ್ಲ, ನಿನಗೆ ಮಕ್ಕಳು ಆಗಂಗಿಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರ. ಭಗವಂತ ನನ್ನ ಹಣೆ ಬರದಾಗಿನ ಮಕ್ಕಳೇ ಇಲ್ಲಪ್ಪ, ನಾ ಇನ್ನು ಎಲ್ಲಿ ಹೋಗಲಿ ಅಂತೇಳಿ ನೀವು ಚಿಂತಾಕ್ರಾಂತಿಯಾಗಿ ಕೂತಿರ್ತೀರಿ. ಜೀವನದಲ್ಲಿ ಭಾಳಷ್ಟು ಸಾಲವನ್ನು ಮಾಡ್ಕೊಂಡು ಇನ್ನು ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಕೂತಿರ್ತೀರಿ. ಇಂಥ ಮನಸ್ಥಿತಿಯವ್ರು ಎಲ್ಲರೂ ಮೊದಲು ನಮ್ಮ ಮಠಕ್ಕೆ ಬಂದಾರ. ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲು ಬಂದ್ಗಳನ್ನ ಹೇಳಂಗಿಲ್ಲ. ಅವರು ಮೊದಲು ಹುಡುಗರನ್ನ ಆಟ ಆಡಿಸ್ತಾರೆ. ಹುಡುಗರನ್ನ ಆಟ ಆಡಿಸ್ಕೋತ ಅವ್ರಿಗೆ ಬಣ್ಣದ ಪಟಗಳನ್ನ ತೋರಿಸ್ತಾ ಮೊದಲು ಸಾಲ ಅನ್ನೋದು ಆಕರ್ಷಣೀಯ ಆಗಲಿ ಅಂತೇಳಿ ಮೊದಲು ಅದು ಸೈಕಾಲಜಿ ಬೇಸ್ ಐತೆ. ಅದಕ್ಕೊಂದು ನಾವು ಯಾವ ವಿಷಯವನ್ನು ಕಲಿತೀವಿ, ಯಾವ ವಿಷಯದ ಕಡೆ ನಮ್ಮನ್ನು ಆಕರ್ಷಣೆ ಆಗಬೇಕು, ಅದು ಮೊದಲು ನಮ್ಮ ಮನಸ್ಸಿಗೆ ಅದು ಮುಟ್ಟಬೇಕು. ಆ ನಂತರ ಯಾವಾಗ ಹುಡುಗರು ಸರಿಯಾಗಿ ಆಟ ಆಡೋ ಸಂಬಂಧ, ಬಣ್ಣದ ಪಟಗಳನ್ನ ನೋಡೋ ಸಂಬಂಧ ಸಾಲಿಗೆ ಬರಾಕತ್ತಾರೋ ಆಮೇಲೆ ಈ ಅಂತೇಳಿ ಮಾಸ್ತರ್ ಕಲಿಸ್ತಾನೆ. ಅದಕ್ಕೆ ನಮ್ಮಲ್ಲಿ ಮಠಕ್ಕೆ ಬಂದಾಗ ಮೊದಲ ಎಲ್ಲರೂ ಹಿಂಗೆ ಕೂತಿರ್ತಿದ್ರು. ಪ್ರತಿಯೊಬ್ಬರನ್ನು ಅಪ್ಪಾರ ಎದ್ದು ನಿಂದ್ರಿಸಿ ಕೇಳ್ತಿದ್ರು, ಏನಪ್ಪ ಎದಕ್ಕೆ ಬಂದೀನಿ ಅಂತೇಳಿ. ನಮ್ಮ ಅಪ್ಪಾರ್ತಕ್ಕೆ ಏನೇನು ಕೇಳ್ಯಾರ ಅಂತಂದ್ರೆ, ಅಪ್ಪ ನಮ್ಮ ಎಮ್ಮಿ ಕಳ್ಕೊಂಡವ್ರಪ್ಪ, ಸಿಕ್ಕಿಯಲ್ಲಿ 4 ದಿವಸ ಹುಡುಕ್ತೀವಿ, ಎಲ್ಲಿದವ್ರು ನಮ್ಮ ಎಮ್ಮಿ ಅಂತ ಕೇಳ್ತಿದ್ರು. ನಾವು ಸಾಕ್ಷಾತ್ ಭಗವಂತನ ಭಾಳ ದುರ್ಬಳಕೆ ಮಾಡ್ಕೊಂಡಿವು. ಸುಮಾರು 50 ವರ್ಷಗಳ ನಂತರ ಈಗ ಅವರು ಸಾಕ್ಷಾತ್ ದೇವ್ರದಾರ ಅನ್ನೋದು ಈಗ ನಮಗೆ ಅರಿವು ಬಂದೈತಿ. ನಾವು ನಮ್ಮ ಆಯುಷ್ಯವನ್ನು ಕಳ್ಕೋರು ಯಾಕಂದ್ರೆ ನಮ್ಗೆ ಹುಟ್ಟು ಸಾವು ಏನು ಹೊಸದಲ್ಲ. ನಾವು 84 ಲಕ್ಷ ಜೀವರಾಶಿಗಳು ಇದನ್ನ ಮಾಡ್ಕೊತ ಬಂದಿವಿ. ಪರಮಾತ್ಮನ ಆಯುಷ್ಯ ಕಳೆದಿವಿ, ಅದೊಂದು ನಮಗೆ ಬೇಜಾರ ಸಂಗತಿ. ಇತ್ತೀಚೆಗೆ ಏನಾಗಿಬಿಟ್ಟೈತಿ ಅಂತಂದ್ರೆ, ನಿಮ್ಮ ಎಲ್ಲರ ತಲೆಯಾಗ ಕ್ಯಾವಿ, ರುದ್ರಾಕ್ಷಿ, ವಿಭೂತಿ ಇದ್ದವ್ರ ದೇವ್ರ ಅಂತೇಳಿ ನಿಮ್ಮ ತಲೆಯಾಗ ಬಂದೈತಿ. ಅವ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ತನ್ನ 10 ಅವತಾರಗಳಲ್ಲಿ ನೋಡ್ರಿ ಜಗ ಆಡುವ ನಿಂದೆಯ ರೂಪದಲ್ಲಿ ಅವ ಬರ್ತಾನೆ. ಅವಾಗ ಇವೆಂತ ಸ್ವಾಮಿ ಅನ್ಬೇಕು ನೀವು, ಹಂಗ ಆ ವೇಷದಾಗ ಬರ್ತಾನ. ನಾವು ಬಂಗಾರ ಕಸದಾಗ ಬಿದ್ರೂ ಅದಕ್ಕೆ 50,000 ರೂಪಾಯಿ ಕಿಮ್ಮತ್ತನ ಇರ್ತೈತಿ. ಅದಕ್ಕೇನು ಕಡಿಮೆ ಆಗಂಗಿಲ್ಲ. ಅದು ಅಂಥ ಬಂಗಾರ ಅದು. ಆದ್ರೆ ಆ ಬಂಗಾರನ ಕಸದಾಗ ಉಗ್ದಿವಲ್ಲ, ಏನು ಮುಟ್ಟಾಳದಿದೀವೋ ಅಂಥ ಬಂಗಾರ ಹೆಂಗೆ ನೀ ಕಸದಾಗ ಉಗದಿ, ಎಂಥ ವಸ್ತುವನ್ನು ಕಸದಾಗ ಉಗದಿ ಅಂತ ನಿಮಿತ್ತ ಜಗಕ್ಕೆ ನಮಗೆ ಬರ್ತೈತಿ. ಆ ನಿಮಿತ್ತ ನಮಗೆ ಇವತ್ತು ಬಂದೈತಿ. ಅಂಥ ಸಂದರ್ಭದೊಳಗೆ ಎಲ್ಲರೂ ಎದ್ದು ನಿಂತು ಕೇಳ್ತಿದ್ರು, ಯಾರು ನನಗಪ್ಪ ನನಗೆ ಕ್ಯಾನ್ಸರ್ ಆಗೈತಿ ಉಳಿಯಂಗಿಲ್ಲತ್ತಿದ್ರು. ಪ್ರಸಾದ್ ಚೀಟಿ ಅಪ್ಪ ಕೊಡ್ತಿದ್ರು. ಮುಂದೆ 2 ದಿವಸನಾಗ ಅದು ವಾಸಿನ ಹಾಕಿತ್ತು. ಏಡ್ಸ್ ಆದವ್ರು ವಾಸಿ ಆಗ್ಯಾರ. ನಿಮಗೊಂದು ವಿಚಿತ್ರ ಘಟನೆ ಹೇಳ್ತೀನಿ. ಒಬ್ಬರು ಹೆಣ್ಮಗಳು, ಆಕೆ ಪಾಳೆ ಹಚ್ಚಲಿಲ್ಲ. ಮಕ್ಕಳನ್ನ ಯಾರ್ಯಾರು ಬೇಕು ನೀವು ಪಾಳೆ ಹಚ್ಚ್ರಿ ಅಂದರು. ಒಬ್ಬಕ್ಕೆ ಹೆಣ್ಮಗಳು ಹಚ್ಚಲಿಲ್ಲ. ನನಗೆ ನೆನಪುಳೋದಿಲ್ಲ, 25 ವರ್ಷದಿಂದ ನಡೆದ ಘಟನೆ ಅದು. ಆಕೆ ಎಳಾಕತ್ಳು. ಅಪ್ಪ ಏನಂದ, ಎಲ್ಲರ 27 ವರ್ಷದ ಹಿಂದಿನ ಘಟನೆ. ಆ ಹೆಣ್ಮಗಳು ಯಾಕೆ ಅಳಾಕತ್ತಿದ್ದೀನಿ ಅಂತೇಳಿ ಅಪ್ಪಾರು ಕೇಳ್ರು. ಮತ್ತು ನನಗೆ ಮಕ್ಳು ಬೇಕಾಗಿ, ಮಕ್ಳು ಬೇಕು, ಬೇಕಾದವ್ರಿಗೆ ಸಾಲ ಹಚ್ಚೇನೆ, ನೀನು ಸಾಲ ಹಚ್ಚಬಾರ್ದು ಅಂದಳು. ಆಕೆ ಒಂದು ವಿಷಯ ಹೇಳಿ. ಏನು ಹೇಳಿ ಅಂತಂದ್ರೆ, ಅಪ್ಪ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಗರ್ಭಕೋಶ ತೆಗೆದಾರ್ರಿ, ಮಕ್ಳು ಹೆಂಗೆ ಹುಡ್ತಾವ ಅಂದಳಾಕಿ. ಇವತ್ತು ನಿಮ್ಮ ಸೈನ್ಸು ಏನೇನು ಹೇಳ್ತೈತಿ, ನಿಮ್ಮ ವೈದ್ಯಕೀಯ ಲೋಕದಾಗ ಅದಕ್ಕೊಂದು ಸ್ಪಷ್ಟನೆ ಕೊಡ್ತಾರೆ, ಗರ್ಭಕೋಶ ಇರಲಾರ್ದ ಮಕ್ಕಳಾಗಂಗಿಲ್ಲ. ಅದಕ್ಕೆ ಅಪ್ಪ ಏನು ಅನ್ಬೇಕು, ನಾವು ಇದ್ದೀವಿ ಅಲ್ಲಿ, ಇಷ್ಟು ಮಂದಿಗೆಲ್ಲ ಮಕ್ಕಳ ಕೊಡತ್ತೀನಿ, ಒಂದು ಮಗುನ ಆ ಗರ್ಭಕೋಶದಾಗ ಹಾಕ್ತಾನಂದ್ರೆ ಗರ್ಭಕೋಶನ ಒಂದು ಹಾಕಿ ಅದ್ರಾಗ ಮಗುನ ಹಾಕಕ್ಕೆ ಬರಾಗಿಲ್ಲ, ನೀನು ಅವನು ಪಾಳೆ ಹತ್ತಂದ್ರೆ. ಬ್ರಹ್ಮ ಕೆಲವ್ರ ಹಣೆ ಬರದಾಗ ಅವರ ಆಯುಷ್ಯ ಮತ್ತು ಅವ್ರಿಗೆ ಐಶ್ವರ್ಯ, ಅವ್ರಿಗೆ ಪುತ್ರ ಸಂತಾನಗಳನ್ನ ಎಲ್ಲ ಬರೆದು ಕಳಿಸಿರ್ತಾನೆ.
ಯಾರ್ಯಾರು ನಮ್ಮ ಭಗವಂತನ ಇದ್ರಿಗೆ ನಿಮ್ಮ ನಿಷ್ಕಲ್ಮಶವಾದ ಮನಸ್ಸನ್ನು ಇಟ್ಕೊಂಡು ಯಾರ್ಯಾರು ಬಂದಿರಿ ನಿಮ್ಮ ಬ್ರಹ್ಮಲೇಖಿ ಎಲ್ಲ ಹೊಳ್ಳಿ ಬರ್ದಾನ ನಮ್ಮಪ್ಪ. ನಿಮ್ಮ ಆಯುಷ್ಯದಾಗ ಮಕ್ಕಳಿರಂಗಿಲ್ಲ, ಅವ ಮಕ್ಕಳ ಕೊಟ್ಟಾನ. ನಿಮ್ಮ ಆಯುಷ್ಯದಾಗ ಐಶ್ವರ್ಯ ಸಂಪತ್ತು ನಿಮಗೆ ಇರಂಗಿಲ್ಲ, ಅವ ಐಶ್ವರ್ಯ ಸಂಪತ್ತು ಕೊಟ್ಟಾನ. ಇನ್ನು ಕೆಲವರಿಗೆ ನಿಮ್ಮ ಬ್ರಹ್ಮಲ್ಲಿ ಹಣೆ ಬರದಾಗನ ನಿಮಗೆ ಬಂಧು ಬಾಂಧವರು ಮಕ್ಕಳು ಐಶ್ವರ್ಯ ಅಧಿಕಾರ ಎಲ್ಲನೂ ಇರ್ತೈತಿ. ಅವ್ರು ಮೆಳ್ಳಿಕೇರಿಗೆ ಬಂದಿರ್ತಾರೆ, ಬಂಡಿಗೆ ನೆಪಗಳು, ಇಲ್ಲೇ ಗಾಡಿ ತೊಗೊಂಡು ಅಡ್ಡಾಡ್ತೀರಿ, ಹಿಂದೆ ಕೂತು ಮಾತಾಡ್ತೀರಿ, ಯಾವ ಸ್ವಾಮಿ ಬಂದಾನ ಹೋಗಿರಿ, ನಿಮ್ಮದು ಮೈನಸ್ ಆಕೈತಿ. ಯಾಕೆ ಮೈನಸ್ ಆಕೈತಿ ಅಂತಂದ್ರೆ ಇಂಥ ಕೆಟ್ಟ ಕಲಿಯುಗದಾಗ ಎಲ್ಲೂ ಭಕ್ತಿ ಇಲ್ಲನು ಅಂತ ನಮ್ಮ ಜನರ ಮಧ್ಯೆ ಸಾಕ್ಷಾತ್ ಪರಮಾತ್ಮ ಬಂದು ನಮ್ಮ ಮುಂದೆ ಕೂತಾನ. ನೀವು ಧ್ಯಾನ ಮಾಡ್ತಿರೋ, ಭಕ್ತಿ ಮಾಡ್ತಿರೋ, ಪೂಜೆ ಪುನಸ್ಕಾರಗಳು ಮಾಡ್ತಿರೋ, ಅದು ಎರಡನೇದ. ಮೊದಲು ಭಗವಂತ ಬಂದಾನ, ಅವ್ನು ಗುರುತು ಹಿಡಿದು ಮೊದಲು ಕಲೀರಿ. ಭಗವಂತ ಅವ ಅನ್ನೋದು ಗೊತ್ತಾತಂದ್ರೆ ನಿಮಗೆ ಮುಂದಿನ ವಿಷಯ ಹೇಳ್ತದ. ಇದು ಬ್ರಹ್ಮಜ್ಞಾನದ ಮೊದಲ ಅಧ್ಯಾಯ ಇದೆ, ವೇದದ ಮೊದಲನೇ ಮಾತಿದೆ. ಅದಕ್ಕೆ ಇಂಥವ್ರೆಲ್ಲ ಕೇಳ್ತಿದ್ರು. ಇಂಥ ಸಂದರ್ಭಗಳು ನಮ್ಮ ಮಠದಾಗೆಲ್ಲ ನಡೀತಿದ್ವು. ಅಪ್ಪ ನಮ್ದೊಂದು 2 ಕೋಳಿ ತಂದೇನ್ರಿ, ಅವು ತತ್ತಿನ ಹಾಕೋಲ್ಲ ಅಂತ ಕೇಳ್ಯಾರ. ಭಗವಂತನ ಹೆಂಗೆ ನಾವು ಉಪಯೋಗ ಮಾಡ್ಕೊಂಡೋದಿವಿ ಅನ್ನೋದು ಹೇಳತ್ತೀವಿ ನಾವು. ಅದು ನಮಗೆ ಸಾಣ ಅನಿಸ್ತೈತಿ. ಆ ಕಡು ಬಡತನದ ಇದ್ದವ್ರಿಗೆ ಅದು ಒಂದು ದೊಡ್ಡದ. ಅಪ್ಪ ನಂದು ಎಮ್ಮಿನ ಹಿಂಡು ಆತದ ಕೇಳವ್ರು, ಅವ್ರು ಎಮ್ಮಿ ಹಿಂಡಿಸ್ಯಾನ, ಅವ್ರು ಕೋಳಿ ತತ್ತಿ ಹಾಕಂಗೆ ಮಾಡ್ಯಾನ. ಅವ್ರ ಆಯುಷ್ಯದಾಗ ಐಶ್ವರ್ಯ ಸಂಪತ್ತು ಇರಲಿಲ್ಲ ಅಂದ್ರೆ ಅವರಿಗೆ ಭೂಮಿ ಕೊಟ್ಟಾನ, ನೌಕರಿ ಕೊಟ್ಟಾನ, ಮಕ್ಕಳ ಕೊಟ್ಟಾನ. ಅದಕ್ಕೆ ಬ್ರಹ್ಮ ಏನಂದ ತಾವ ಒಂದು ದಿವಸ ಅಪ್ಪಾಗ, ಏನಪ್ಪ ಹಿಂಗೆಲ್ಲ ಮಾಡ್ಕೋತ ನಿಂತದ, ಏನು ನನ್ನ ಬುಕ್ ಎಲ್ಲ ಚಿತ್ಕಾಟ ಆಗತ್ತತಿ, ಇದು ಹೆಂಗೆ ಅಂದತ್ತ. ಬ್ರಹ್ಮದೇವ ನೀವು ಹಣೆ ಬರೆ ಬರಿತಾನು, ಬ್ರಹ್ಮದೇವ ತಿಳ್ಕೊಂಡಾರಿ, ಅವ್ ನಮ್ಮ ಅಪ್ಪಾಗ ಮಗ ಆಗ್ಬೇಕು, ಅವ ಅವ್ರ ಅಪ್ಪಿವ. ಅದಕ್ಕೆ ಈ ಕೆಟ್ಟ ಕಲಿಯುಗದೊಳಗೆ ಭಕ್ತಿ ಕಲಿಸ್ಬೇಕಾದ್ರೆ ನಾ ಇದನ್ನೆಲ್ಲ ಮಾಡಬೇಕಾಗೈತಿ. ಅದಕ್ಕೆ ನನ್ನ ಅವಧಿ ಒಳಗೆ ನಾ ಏನು ಹೇಳ್ತಾನೆ ಅದನ್ನ ಬರ್ಕೋರ್ವ, ಅಲ್ಲಿ ಮುಂದೆ ನೋಡೋಣ ಅಂದತ್ತಪ್ಪ. ಇದನ್ನ ನಮ್ಮ ಕಣ್ಣಲ್ಲೇ ನಾವು ನೋಡಿವು. ಎಷ್ಟೋ ಜನರ ಆಯುಷ್ಯಗಳು ಮುಗಿದದ್ದು ಹೊಳ್ಳಿ ಅದನ್ನು ಪ್ಲಸ್ ಮಾಡಿ ಅವ್ರನ್ನ ಜೀವಂತ ಅಪ್ಪ ಮತ್ತೆ ಕಾದಾನ. ಎಂಥ ಅನಾಹುತಗಳಿಂದನೂ ಅಪ್ಪ ಇವತ್ತು ಕಾದಾನ. ಅದಕ್ಕೆ ಸಣ್ಣಾಗಿರ್ತಾ ಒಂದು 12, 13 ವರ್ಷದ ಹುಡುಗಿದ್ದಾಗ ನಮ್ಮ ಅವ್ವ ನನ್ನ ಕರ್ಕೊಂಡು ಮಠಕ್ಕೆ ಬರ್ತಿದ್ರು. ನಮ್ಮ ಮಠಕ್ಕೆ ಬರೋರು ಎಂಥವ್ರು, ದೇವದಾಸಿಯರು, ಗಂಡ ಸತ್ತವರು, ಭಾಳಷ್ಟು ದೇಣಿ ಮಾಡಿದವರು, ಮುಂದೆ ಉತ್ತಮ ಜಾತಿ ಅವರು, ಬ್ರಾಹ್ಮಣರು, ಭಾಳ ವೇದ ಉಪನಿಷತ್ತು ಅವ್ರು ಬರಂಗಿಲ್ಲ. ಅವ್ರು ಯಾಕೆ ಬರಂಗಿಲ್ಲ ಅಂತಂದ್ರೆ ಇವೇನು ಸ್ವಾಮಿ ಏನು ಹೇಳತ್ತಾನಂತಾರ, ಅವ್ರು ಎಲ್ಲರೂ ಒಳಗಾಲಾಗೆ ಹೋಗ್ಯಾರ. ಇಲ್ಲಿ ಅವು ಏನು ಹೇಳ್ಯಾನ, ಅಪ್ಪ ಏನು ಹೇಳ್ಯಾನ ಅದ ಭಗವದ್ಗೀತೆ. ಭಗವದ್ಗೀತೆಯ ಸರಳೀಕರಣ ರೂಪದಲ್ಲಿ ಅಪ್ಪ ಹೇಳೋದೆಲ್ಲನೂ ಭಗವದ್ಗೀತೆನ ಐತಿ. ನೀವು ಯಾರ ಕಲ್ತವ್ರಿದ್ರ ಅದಕ್ಕೆ ಟ್ಯಾಲಿ ಮಾಡಿ ನೋಡ್ರಿ, ನಾನು ನೋಡೇನಿ. ಅದಕ್ಕೆ ನಮ್ಮ ಭಗವಂತನ ಭಾಳ ವಿಶೇಷ ಅವತಾರ ಬಂದಾಗ ಮೊದಲು ಇವರು ದೇವ್ರದಾನ ಅನ್ನೋದು ಮೊದಲು ತಿಳ್ಕೊರಿ. ಈಗ ನಿಮ್ಮ ಹಳ್ಳಿಗೆ ಇದು 4ನೇ ಸಪ್ತಾಹ, ಮೊದಲನೇ ಸಪ್ತಾಹಕ್ಕಿಂತಲೂ ಈ 4ನೇ ಸಪ್ತಾಹದೊಳಗೆ ನಿಮ್ಮ ಹಳ್ಳಿ ಒಳಗೆ ಏನು ಸಮೃದ್ಧಿ ಆಗೈತಿ, ಏನು ನೀರಾಗ್ಯಾವು, ಏನು ಬೆಳೆಗಳದಾವು, ಜನ ಎಷ್ಟು ಸಮೃದ್ಧಿ ಇದಾರ ಅನ್ನೋದು ನೀವು ಅವಲೋಕನ ಮಾಡ್ಕೊಳ್ರಿ. ಅವ ಪಾದ ಇಟ್ಟಲ್ಲಿ ಆ ನೆಲಕ್ಕೆ ಸುಕ್ಷೇತ್ರ ಆಕೈತಿ ಅಂತೇಳಿ ಹಿಂದೆ ಬರ್ದಾರ. ಅದಕ್ಕೆ ಇಂಥ ಒಂದು ಸಂದರ್ಭದೊಳಗೆ 12, 13 ವರ್ಷ ಇದ್ದಾಗ ನಮ್ಮ ಅವ್ರು ನಾನು ಕರ್ಕೊಂಡ್ಬರ್ತಿದ್ರು. ಕರ್ಕೊಂಡು ಬಂದಾಗ ನಮಗೆ ಹೇಳ್ತಿದ್ರು ಅವ್ರು, ಅವ್ವ ಇವ್ರು ಯಾರು ಅಂತ ಕೇಳ್ತಿದ್ವಿ ನಾವು. ಆಗ ನಮ್ಮ ಅಪ್ಪರಿಗೆ ಒಬ್ರು ದೇವರಾಯಗಳು ಬಂಡಿಗಿರಿ ಸ್ವಾಮಿಗಳು ಅಂತ ಕರಿತಿದ್ರು. ಈಗೂ ಭಾಳ ಜನ ನೀವು ಸಾಲ ಹೆಚ್ಚೈತಿ ಏನ್ರಿ ಕೇಳಕ್ಕೆ ಬರ್ತೀರಿ, ಏನು ಕೇಳಕ್ಕೆ ಹೋಗ್ಬೇಡ್ರಿ, ಅವನು ಧ್ಯಾನ ಅವ್ನು ಭಕ್ತಿ ಮಾಡ್ರಿ. ಇದೇ ಒಬ್ರು ನಮ್ಮಲ್ಲಿ ಒಬ್ರು ಕುಳ್ಳೊಳ್ಳಿ ಭಕ್ತರು ಹೇಳ್ರಿ, ಅವ್ನು ಮುಂದಿನ ಸೂಚನೆ ಎಲ್ಲ ಅವರು ಅವತ್ತು ಕನಸಿನಾಗ ಬಂದು ಎಲ್ಲ ಹೇಳತ್ತಾನ ಅಂತೇಳಿ. ಅದು ಅಷ್ಟ ಸತ್ಯೈತಿ. ಮೊದಲ ಅಪ್ಪ ನೀ ಬೇಕು, ನಿನ್ನ ಬಿಟ್ರೆ ನನ್ನ ಜಗತ್ತಿನಾಗ ಯಾವುದು ಬೇಡ ಅಂತೇಳಿ ಅವ್ನು ಮೊದಲು ಇಟ್ಕೋರಿ. ಅವ್ನು ಇದ್ದಂದ್ರೆ ಎಲ್ಲಾನು ಇರ್ತೈತಿ. ಅಷ್ಟು ಐಶ್ವರ್ಯ ಅವನು ಬೆನ್ನ ತಿರುಗ್ತಾವ. ಮಹಾಲಕ್ಷ್ಮಿ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತೀರಿ, ಭಾಗ್ಯದ ಲಕ್ಷ್ಮಿ ಬಾರಾಮ ಐತಿರಿ. ಭಾಗ್ಯದ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ಬೇಕಾರ ಮೊದಲು ಅಪ್ಪನ ಕೇಳ್ತಾಳಕ್ಕೆ ತಾಯಿ. ಟ್ರೆಜರಿ ಕೀಲಿಕ ಅಲ್ಲಿ ಐತಿ. ಲಕ್ಷ್ಮೀ ದೇವಿ ದೊಡ್ಡವ್ರು ಹೌದ. ನಮ್ಮ ಪರಮಾತ್ಮ ವೆಂಕಟೇಶನ ಕೇಳಲಾರ್ದ ಅವ್ರು ಯಾರ ಮನೆಗೂ ಅನ್ನ ಕೊಡಂಗಿಲ್ಲ. ನೀವು ಭಾಗ್ಯದ ಲಕ್ಷ್ಮಿ ಬಾರಾಮ ಅಂತೇಳಿ ಪೂಜೆ ಮಾಡಿರ್ತೀರಿ, ಬಂಡಿಗೆ ನೀವು ಸ್ವಾಮಿ ಯಾವ ಅಂತೇಳಿ ಬೇದಿರ್ತೀರಿ, ನಿಮಗೆ ಒಲೆಯಂಗಿಲ್ಲ, ನಿಮ್ಮನ್ನು ಒದ್ದ ಬಿಡ್ತಾಳ. ಅದು ಅಷ್ಟು ದೊಡ್ಡ ಶಕ್ತಿ ಐತಿ. ಮೊದಲ ಯಾರವರು ಅನ್ನೋದನ್ನು ತಿಳ್ಕೊರಿ ನೀವು. ಅಂದಾಗ ನಮ್ಮ ಭಾಳ ಹಸನಾಕೈತಿ. ಆ ನಂತರ ನಾವು 13 ವರ್ಷ ಇದ್ದಾಗ ನಾ ಕೇಳಿದಾಗ ಇವ್ರು ನಮ್ಮ ಸಾಕ್ಷಾತ್ ನಮ್ಮ ಬಡವರು ದೇವ್ರಪ್ಪ ಅಂತ ನಮ್ಮ ಅವ್ರು ಹೇಳ್ತಿದ್ರು. ನಮ್ಮ ಅವ್ವಾರು ದುಡಿದು ತಂದ ಮೇಲತನ ನಮ್ಮ ಮನೆ ಊಟ ಅಂತ ಕಡು ಬಡತಾನ ಅಂದ್ರೆ ಏನದು 7 ಹೊತ್ತಿನ ಬಡತಾನ ಅದು. ಆ ನಂತರ ನಾವು ಹಂಗೆ ಸಾಲಿ ಕಲ್ಕೊತ ಬಂದೀವಿ. SLC ಮುಗೀತು,
ನಮ್ಮ ಊರಿಗೆ ಫಸ್ಟ್ ರ್ಯಾಂಕ್ ಆಗಿದೆ. ನಾನು ಸೆಕೆಂಡ್ ಇಯರ್ ಮುಗೀತು, BA ಮುಗೀತು, B.Ed ಮಾಡಿದೆ. ಭಾಳಷ್ಟು ಆಗ ಸಂದರ್ಭ ಹೆಂಗಿತ್ತು ಅಂತಂದ್ರೆ ಏನಾದರೂ ವಶೀಲಿ, ಏನಾದರೂ ದುಡ್ಡ, ಯಾರಾದರೂ ಪರಿಚಯ ಇರಲಿಲ್ಲ ಅಂದ್ರೆ ಎಲ್ಲಿ ನೌಕರಿ ಹತ್ತಾವ ಅಂತಕ್ಕಂಥ ಕಾಲ ಅದು 2002ರಾಗ. ನಾವೊಂದು ಏನು ವಿಶ್ವಾಸ ಇತ್ತಂದ್ರೆ ಎಲ್ಲಿಯೂ ನನ್ನ ಮನಸ್ಸಿನಾಗ ನನಗೆ ನೌಕರಿ ಹತ್ತತಿಲ್ಲೇನೋ, ನಾವು ಮೆಟ್ಟಿಗೆ ಹತ್ತತಿಲ್ಲೋ ಅಂತ ನನಗೆ ಸಂಶಯ ಇದ್ದಿದ್ದಿಲ್ಲ. ಯಾಕೆ ಸಂಶಯ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಅಪ್ಪ ಯಾರು ಅನ್ನೋದು ನನಗೆ ಮೊದಲಾಗ ಗೊತ್ತಿತ್ತು. ಹೆಂಗೆ ಗೊತ್ತಿತ್ತಂದ್ರೆ ಇವರು ಸಾಕ್ಷಾತ್ ಶ್ರೀರಾಮಚಂದ್ರ ಅದಾರ ಅನ್ನೋದು ನನಗೆ ತೋರಿಸಿದ್ರು. ಇವತ್ತು ನಾವು ಹಿಂದೂ, ಮುಸ್ಲಿಮ, ಕ್ರೈಸ್ತ, ಬುದ್ಧ, ಸಿಖ್ ಅಂತ 108 ಧರ್ಮಗಳು ತಲೆಯಾಗ ಹಾಕೊಂಡು ಇವತ್ತು ಬಡದಾಡತ್ತಿದ್ವಿ ನಾವು. ನಿಮಗೆ ಹಳಿ ಮುಸಲ್ಮಾನ ಹಳಿ ಅಲ್ಲ ಎಲ್ಲಿ ನನಗೆ ಗೊತ್ತೈತೆ. ನಿಮ್ಮ ಮುಸ್ಲಿಮ್ರಿಗೆ, ನಿಮ್ಮ ಹಿಂದೂಗಳಿಗೆ ನಿಮ್ಮ ಶ್ರೀರಾಮ ಎಲ್ಲಿದ ಅನ್ನೋದು ಗೊತ್ತೈತೆ ನಿಮ್ಗೆ? ಮೊದಲ ಎರಡೂ ಎಲ್ಲಿದಾವೋ ಅದು ಏಕ ಐತೆ, ಅದು ಎರಡೂ ಕೂಡಿಸಿ ಒಂದೇ ಐತೆ. ಅದು ಎರಡೂ ಕೂಡಿಸಿ ಒಂದೇ ಐತೈತೆ. ನಾ ಎಲ್ಲಿ ಓದಿ ಹೇಳತ್ತಿಲ್ಲ, ಸಾಕ್ಷಾತ್ ನಾ ಮೆಕ್ಕಾದಾಗ ಆ ಮಸೀದಿ ಒಳಗೆ ಕಾಬಾದ್ ಮೂರ್ತಿ ಮುಂದೆ ಇವರು ಕೂತ್ ನಮಾಜ್ ಮಾಡೋದನ್ನ ಸ್ವತಃ ನಾನು ನೋಡೀನಿ. ಅದಕ್ಕೆ ಅವ್ರ ಮಾತಿನಾಗ ಹಳಿ ಮುಸಲ್ಮಾನ, ನಾ ಹಳಿ ಮುಸಲ್ಮಾನ್ ಅಂತ ಹೇಳ್ತಿದ್ರು. ನಾ ಹಳಿ ತಳವಾರ ಅಂತ ಹೇಳ್ತಿದ್ರು. ಹಳಿ ತಳವಾರ ಅಂತಂದ್ರೆ ಕಾಲಕ್ಕೂ ಧರ್ಮ ಅಧೋಗತಿಗೆ ಇಳಿದಾಗ ಮಾನವ ರೂಪದಲ್ಲಿ ಬಂದ ಮಳ್ಳಿ ಮಾತ್ರ ಧರ್ಮ ಕಲ್ಸಕ್ಕೆ ಯಾರು ಬರ್ತಾರಂತಾರೆ? ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಅದಕ್ಕೆ ಅವ್ನು ಹಳಿ ಹಳಬತ್ ಹೇಳ್ಕೊತಾನ ನಾವು. ಅದಕ್ಕೆ ಇವತ್ತು ಎಲ್ಲ ಮುಕ್ಕೋಟಿ ದೇವತೆಗಳು ಇರ್ತಕ್ಕಂಥ ಗುಡಿ ಗುಂಡಾರುಗಳು ಎಲ್ಲ ಸೂಕ್ತ ಸ್ಥಿತಿ ಒಳಗದಾವ. ಅದು ಇವತ್ತು ಎಲ್ಲಾದ್ರೂ ಶಕ್ತಿ ಪ್ರಕಟ ಆಕಿತ್ತಂದ್ರೆ ನಮ್ಮ ಅಪಾರ್ಥಕ್ಕೆ ಪ್ರಕಟ ಆಕೈತೆ. ಅದು ಅವ್ರ ಅಪ್ಪಾರು ತಿರುಗಾಡ್ತಾರಂದ್ರೆ 33 ಕೋಟಿ ದೇವತೆಗಳನ್ನ ತನ್ನ ಅಂತರಂಗದಾಗ ಇಟ್ಕೊಂಡು ಒಂದು ದೇವಸ್ಥಾನ ಇವತ್ತು ಕಲಿಯುಗದಾಗ ತಿರುಗಾಡಕತೈತಿ. ಆ ದೇವಸ್ಥಾನ ನಮ್ಮ ಅಪ್ಪ. ಅದಕ್ಕೆ ಅಂತ ಒಂದು ಸಂದರ್ಭದಾಗ ನಂದು B.Ed ಮುಗೀತು. ನಾ ಒಂದು ದಿವಸ ಏನಾಯ್ತು, B.Ed ಮುಗಿದ ತಕ್ಷಣ ನನ್ನ BA 2 ಇದ್ದಾಗ ನಾನು ಮ್ಯಾರೇಜ್ ಮಾಡಿಬಿಟ್ರೆ. ನಮ್ಮಲ್ಲಿ ಹಿಂದೆ ಆಸ್ತಿ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ, ಎಲ್ಲ ದುಡಿ ಮಾಡ್ತಾನ. ನಮ್ಮ ಮಾಯಿ ಹೋಗ್ಬೇಕಿದ್ಳು, ಇವ್ರ ತಲೆ ಮೇಲೆ ಒಂದು 4 ಅಕ್ಕಿ ಕಾಳು ಉಗದ ಸಾಯ್ಬೇಕಂತ ಹಾಕಿ. ನಮಗರ ನೌಕರಿನೇ ಇಲ್ಲ, ಮದುವೆ ಹೆಂಗಾಗೋದು? ಮೊದಲು ಕಡು ಬಡತನ. ನಂದು BA 2 ಇದ್ದಾಗ ಮ್ಯಾರೇಜ್ ಆಯ್ತು. ನಾ ಮಠಕ್ಕೆ ಹೊಂಟಿದ್ನಿ. ಅಪ್ಪಾರ ಅಲ್ಲಿ ವಾಕಿಂಗ್ ಬಂದು ಒಂದು ಕಿನಾಲ್ದೊಂದು ಕಟ್ಟೈತಿ, ಅಲ್ಲಿ ಕಟ್ಟಿಗೆ ಕೂತಿದ್ರು ಅವ್ರು. ಅಪ್ಪ ಹಿಂಗ್ರಿ ನನಗೊಂದು ಕನ್ಯಾ ನೋಡ್ಯಾರು, ನಾ ಲಗ್ನ ಆಗ್ಬೇಕತ್ತೀನಿ, ಆಗೋಗಂದ್ರ ಅವ್ರು. ಅಪ್ಪ ಎಂದ್ ಹಿಡಿದ್ರಿ ಅಂತಂದೆ. ಶನಿವಾರ ಇಟ್ಕೋಪ್ಪ ಅಂತಂದ್ರೆ. ನೀವು ಭಾಳಷ್ಟು ಜನ ಇದನ್ನ ಹೇಳುದು ಸುಮಾರು 20 ವರ್ಷದ ಹಿಂದಿನ ಘಟನೆ ಹೇಳತ್ತೇನೆ ನಾನು. ಇವತ್ತು ನೀವು ಎಲ್ಲದಕ್ಕೂ ಪಂಚಾಂಗ ಹೊತ್ತಿಗೆ ಸುಡುಗಾಡೆಲ್ಲ ಗದ್ದಲ ಹಾಕೊಂಡ್ರಿ. ಯಾಕೆ ಬೇಕಾದ ಗದ್ದಲ? ಯಾರು ಹೇಳ್ಯಾರು? ಪಂಚಾಂಗ ಹೊತ್ತಿಗೆಗಳೆಲ್ಲ ಮಿನಿ ಕನ್ನಿಗಳಾದವು. ದೇವರ ಹೇಳುವ ದೇಗುಲಗಳೆಲ್ಲ ಅಳಗಾಲಾಗಿ ಹೋಗ್ತಾವ್. ಯಾವಾಗ? ಅವ್ ಬಂದ ಕಾಲಕ್ಕೆ. ನಾವು ನಮ್ಮ ಮದಿಗೆ ಮುಹೂರ್ತಾನ ಕೇಳಿಲ್ಲ. ನಮಗೇನಾಗೈತಿ? ಏನೇನು ಮಾಡ್ಯಾನ ಭಗವಂತ ಅಂತಂದ್ರೆ ನಾವು ಹಂಗೆ ಮದುವೆ ಆದೀವು. ಅಪ್ಪ ಬರ್ರಿ ಅಂತಂದೀವು. ನಾ ಯಾವ ರೂಪದಾಗಾರ ಬರ್ತಾನಂತಂದ್ರು. ಅವ್ರು ನಿರ್ಗುಣ ರೂಪದಾಗ ಬರ್ತಾವ. ನಿಮ್ಗೆಲ್ಲರಿಗೂ ಅಕ್ಕನದಾವು, ಸಾಕಷ್ಟು ಜನ ನೋಡ್ತೀರಿ. ನಮ್ಗೆ ಅಕ್ಕನಿಲ್ಲ, ನಾ ಬರ್ತೀನಿ ಹೋಗಂತಂದ್ರೆ ಅಪ್ಪಾರ. ಮುಂದೆ ನನ್ನ ಮ್ಯಾರೇಜ್ ಆಯ್ತು. ಆಮೇಲೆ ನಂದು B.Ed ಮುಗೀತು. B.Ed ಮುಗಿದು 3ನೇ ತಾರೀಕು ರಿಸಲ್ಟ್ ಬಂತು. 6ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಹಾಸ್ಟೆಲ್ ವಾರ್ಡನ್ ಅಂತೇಳಿ ಕರೆದ್ರು B.Ed ಆದವ್ರು. ಕಾಗೋಡು ತಿಮ್ಮಪ್ಪ ಸಮಾಜ ಕಲ್ಯಾಣ ಮಿನಿಸ್ಟರ್ ಇದ್ರು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. ಆ ನಂತರ ನಾವು ಹಾಸ್ಟೆಲ್ ವಾರ್ಡನ್ಗೆ ಅಪ್ಲಿಕೇಶನ್ ಹಾಕಿನಿ. ಹಾಕಿದ ತಕ್ಷಣ ನಾನು ನನ್ನ ಹೆಂಡತಿ ಮನ್ಕೊಂಡಾಗ ನನಗೆ ಇನ್ನೂ ನೀತಿ ಎತ್ತಿದ್ದಿಲ್ಲ, ಎತ್ತರೂ ಇದ್ದಿದ್ದಿಲ್ಲ. ಆ ಸ್ಥಿತಿ ಒಳಗೆ ನಾ ಇದ್ನಿ. ಅಪ್ಪ ಬಂದ. ಅಪ್ಪ ಹೆಂಗೆ ಬಂದಂತಂದ್ರೆ ಒಂದು ಬಿಳಿ ಶುಭ್ರ ಬಸನ್ನ ಎತ್ತಾಗಿ ಬಂದಪ್ಪ. ಆ ಎತ್ತು ಎಂಥದೈತೆ ಅಂತಂದ್ರೆ ಅಂಥ ಎತ್ತು ನಾವು ಅವತ್ತು ಏನು ನೋಡೀನಿ ಈ ಪ್ರಪಂಚದಾಗ, ಅಂಥ ಎತ್ತನ್ನು ಮತ್ತೊಮ್ಮೆ ನೋಡಿಲ್ಲ ನಾ. ಅಂಥ ಎತ್ತದು, ಅಂಥ ಬಸನ್ನ ನಾವು ಬಿಳಿ ಶುಭ್ರ ಎತ್ತಾಗಿ ಬಂದ್ರಪ್ಪ. ಬಂದವ್ರನ್ನ ಗೋನ್ ಹಾಕಿರ ನನಗೆ. ಯಾಕಪ್ಪ ಬಸನ್ನ ಏನು ಹೇಳ್ತಿ ಅಂತನ್ನಿ. ನನ್ನ ಮುಂದೆ ಮಂಡಿಗಾಲಿ ಉಗದವ ಬಸನ್ನ ಮನ್ಕೊಂಡ ನನ್ನ ಮ್ಯಾಲ ಹತ್ತಿಸ್ಕೊಂಡವಪ್ಪ. ಮ್ಯಾಲ ಹತ್ತಿಸ್ಕೊಂಡ ಎದ್ಗಣ್ಣ ನಾನು ನನ್ನ ಮಗಳು ನನ್ನ ಹೆಂಡ್ತಿದ್ದಳು ಎಬಿಸಿನ ಬಸನ್ನ ಬಂದಿದ್ದ ಮತ್ತು ನನ್ನ ಮ್ಯಾಲ ಹತ್ತಿಸ್ಕೊಂಡ ಅಂತಂದೇನ. ನಾವು ಆಗ ಅಪ್ಲಿಕೇಶನ್ ಹಾಕಿದ್ದೀವಿ. ಆ ನಂತರ ನಿನಗೆ ನೌಕರಿ ಹತ್ತತಿಪ್ಪ. ಇದು ಈಗ ನೀವು ಹಾಕಿದ್ದ ಅಪ್ಲಿಕೇಶನ್ ಒಳಗೆ ನೀನು ನೌಕರಿ ಹತ್ತತಿ. ನಿನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನು ನಡೀತಾವು ಅಲ್ಲಿ ಆನಂದ್ ಮಹದಾಯಿ ಅಂತೇಳಿ ನಾವು ಒಬ್ಬ ವ್ಯಕ್ತಿಯಾಗಿ ಬರ್ತಾನು. ನನ್ನ ಕಣ್ಣಿಟ್ಟು ನೋಡು, ನಾನೇ ಬಂದಿರ್ತಾನೆ ಅಲ್ಲಿ ನಿನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ತಪ್ಪ ಹೇಳು. ನಾ ಅದ ತಕ್ಷಣ ಎದ್ದು ನನ್ನ ಹೆಂಡತಿಗೆ ಹೇಳಿ ಒಂದು ಪೆನ್ ತೊಗೊಂಡು ಅದನ್ನು ಬರೆದು ಇಟ್ಟನೆ. ಇದು ಕನಸಲ್ಲ ಹೇಳೋದು. ಆ ನಂತರ ಮುಂದೆ ಒಂದು 4-5 ದಿನದಾಗ ರಿಸಲ್ಟ್ ಬಂತು. ಹಾಸ್ಟೆಲ್ ವಾರ್ಡನ್ ಒಳಗೆ ನಾ ಸೆಲೆಕ್ಷನ್ ಆಗಿ ಹೋಗಿಬಿಟ್ಟಿದ್ದೇನೆ. ಆ ನಂತರ ಅಪ್ಪಾಜಿಯವರು BCM ಒಳಗೆ ಒಂದು ಹಾಸ್ಟೆಲ್ ವಾರ್ಡನ್ ಆಗಿತ್ತು. ಸೋಷಿಯಲ್ ವೆಲ್ಫೇರ್ದಾಗ ಅಂದ್ರೆ ಸಮಾಜ ಕಲ್ಯಾಣ ಒಳಗೆ ಹಾಸ್ಟೆಲ್ ವಾರ್ಡನ್ ಆಗಿತ್ತು.
ಮುಂದೆ ಆ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಬಿಜಾಪುರ ಡಿಸ್ಟಿಕ್ಗೆ ಫಸ್ಟ್ ರ್ಯಾಂಕ್ ಇದ್ದೆ ನಾ. 3 ಕಡೆ ನೌಕರಿ ಬಂದು ನಮಗೆ ಯಾರೂ ಹಿನ್ನೆಲೆ ಇಲ್ಲ. ಬರೀ ಗೌಡ್ರ ಹಿಂಗಾಗೈತೆ ಅಂತಂದ್ರೆ ನಮ್ಮನ್ನು ಗೌಡ್ರ ಯಾರು ಮಾತಾಡ್ತಿದ್ದಿಲ್ಲ. ಅಂಥ ಕೆಳಗಿನ ಕುಟುಂಬದವ್ರು ನಾವು. ಇವತ್ತು ಆಸ್ತಿ, ಅಂತಸ್ತು, ಅಧಿಕಾರ, ವೇಷಭೂಷಣ, ನಿಮ್ಮ ಕ್ಯಾವೆ, ನಿಮ್ದು ಎಲ್ಲಾರನ್ನು ಬಿಟ್ಟು ಯಾರು ಪರಿಶುದ್ಧ ಮನಸ್ಸಿದ್ದಾರೆ ಅವ್ರನ್ನ ಸನ್ಮಾನಿಸುವಂಥ ಕಾಲ ಯಾವಾಗ ಬಂದೈತಿ ಅಂದ್ರೆ ಅಪ್ಪ ಬಂದ ಕಾಲಕ್ಕೆ ಬಂದೈತಿ. ಈಗ ಮೊದಲೆಲ್ಲ ಹಿಂಗೆ ಹೇಳ್ತಿಲ್ಲ. ಶಾಸ್ತ್ರ ಪ್ರವಚನ ಹೇಳೋರು ದೊಡ್ಡವ್ರು ಅಂತ ತಿಳ್ಕೊಂಡಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ಇವತ್ತು ನಿಮ್ಮನ್ನ ಹೆಣ್ಮಕ್ಳನ್ನ ಎಲ್ಲರೂ ಕರೆಸಿ ಸನ್ಮಾನ ಮಾಡುವಂಗೆ ನಿಮ್ಮನ್ನ ಎಲ್ಲ ಹೇಳಾಕತ್ಯಾರ. ಇವತ್ತು ಅನುಭವ ನೀವು ಎಲ್ಲರೂ ಹಂಚ್ಕೊಳ್ತೀರಿ. ಈ ಅನುಭವ ಯಾವಾಗ ನಡೆದೈತಿ ಅಂದ್ರೆ ಹಿಂದೆ 12ನೇ ಶತಮಾನದಾಗ ಮಾತ್ರ ನಡೆದೈತಿ. ಅದು ಆ 12ನೇ ಶತಮಾನದಾಗಿನ ಅನುಭವನ ಈ 21ನೇ ಶತಮಾನದಾಗ ಇವತ್ತು ನಡೆದೈತಿ. ಅದಕ್ಕೆ ಮುಂದೆ ನನಗೆ 3 ಕಡೆ ನೌಕರಿ ಬಂದು 2 ಕಡೆದ ನಾ ಒಲ್ಲೆ ಅಂತೇಳಿ ಬರೆದು ಕೊಟ್ಟೆ. ಮುಂದೆ ಸಮಾಜಕ್ಕೆ ಇದ್ರಾಗ BCM ಒಳಗೆ ಹಾಸ್ಟೆಲ್ ವಾರ್ಡನ್ ಅಂತೇಳಿ ಸೇರಿದೆ. ಇವತ್ತು 65,000 ರೂಪಾಯಿ ಪಗಾರ ತಗೋತೀನಿ. 5 ಎಕರೆ ಒಮ್ಮೆ ಜಮೀನು ಏನಾಗಿಬಿಡ್ತು ಅಂತಂದ್ರೆ ಇದನ್ನ ಎಲ್ಲ ಹೇಳಿದ್ದಪ್ಪ. ಒಮ್ಮೆ ಏನಂತೂ ಅವ್ರು 4.5 5 ಆಗಿರಬೇಕು. ಸಿದ್ದು ಮಾಳನ ಅಂಥೇಳಿ ಸಿದ್ದು ಅಂಥೇಳಿ ಒಂದು ನಾಯಿ ಅದು ತೀರ್ಕೊಂಡಿತ್ತು. ತೀರ್ಕೊಂಡೊಂದು 2-3 ದಿನ ಸಾಗಿತ್ತು. ಅದು ಕಿನಾಲ್ದಾಗ ತೀರ್ಕೊಂಡು ಬಿದ್ದು ಹೋಗಿ ಅದು ಮದರ್ಕಂಡಿತ್ತ ಕಿನಾಲ್ಗೆ ತಪ್ಪಿ ಅದ್ರ ಹೊಟ್ಟೆ ಎಲ್ಲ ಉಬ್ಬಿ ಅದೆಲ್ಲ ಇದನ್ನಾಗಿತ್ತು. ಅಪ್ಪಾಗ ಭಾಳ ಅದು ಹಿಂದಿನ ಜನ್ಮದಾಗ ಏನೋ ಒಬ್ಬ ಋಷಿ ಮುನಿ ಇದ್ದಂಗೆ ಅಂತ ಹೇಳಿದ್ರಪ್ಪಾರು. ಅದ್ರ ಬಗ್ಗೆ ಅಪ್ಪ ಭಾಳ ಸಂಕಟ ಪಡ್ಕೊಳತ್ತಿದ್ರು. ಅದನ್ನು ಕೈಲಾಸಕ್ಕೆ ಹೋಗಿ ಅದರ ಜೀವಾತ್ಮ ತಂದ ಅದನ್ನು ಅದ್ರ ಹೊಟ್ಯಾಗ ಹಾಕಿ ಆ ನಾಯಿ ನಾವು ಕೂತಾಗ ಹಿಂಗೆ ಅಳಿಗಾಡ್ಕೊತ ಬಂದದ್ದನ್ನ ಅಪ್ಪನ ಮೇಲೆ ಜಿಗದ್ ಕೂತ್ ಬಿಡ್ತಾವ. ಆ ಸಿದ್ದು ಅನ್ನೋ ನಾಯಿ ಅಪ್ಪನ ತಕ್ಕ ಮರು ಜನ್ಮ ಮಾಡಿ ಇದನ್ನ ಹೇಳೋದು ಇದನ್ನಲ್ಲಿದೆ, ಪುರಾಣಲ್ಲಿದು. ಹಿಂದೆ ಹೇಳಿದ್ದು ಯಾವುದೋ ಸಿನಿಮಾದ ಕಥೆ ಅಲ್ಲ, ನಾವು ನೋಡಿ ಹೇಳತ್ತೀವಿ. ಅವ್ರ ತೊಡಿ ಮೇಲೆ ಬಂದು ಕೂತದ್ ನೋಡ್ರಿ, ಅವಾಗ ರೊಕ್ಕ ರೂಪಾಯಿಗೆ ಆನಂದ ಆಕೈತೆ ತಿಳ್ಕೊಬೇಡ್ರಿ. ಸದ್ಭಕ್ತರು ಭಕ್ತಿ ಮಾಡೋರು ನೋಡ್ರಿ, ಅವನಂತ ಆನಂದ ಆಗೋರು ಪ್ರಪಂಚದಾಗ ಯಾರೂ ಇಲ್ಲ. ಅಪ್ಪಾಗ ಅವತ್ತು ಎಷ್ಟು ಸಂತೋಷ ಆಗಿಬಿಟ್ಟಿತ್ತಂತಂದ್ರೆ ಒಳಗಿಂದ ಹೊರಗೆ ಬಂದ್ರ ಅವ್ರು. ನಾವೊಂದು 30-40 ಜನ ಗಂಡ್ಮಕ್ಳು ಕೂತಿದ್ವಿ, ಒಂದು 30-40 ಜನ ಹೆಣ್ಮಕ್ಳು ಇದ್ರ ಕಾಣತಿ. ಹೊರಗೆ ಬಂದರು. ಹೊರಗೆ ಬಂದ್ಗಳನ್ನ ಒಳ್ಳೆ ನಿಷೇಧಾಗ ಅದು ಸಂತೋಷದ ನಿಷೇಧೊಳಗೆ ಬಂದಿದ್ರು ಅವ್ರು. ಹೊರಗೆ ಬಂದವ್ರನ್ನ ನಿಮಗೆ ಯಾರ್ಯಾರಿಗೆ ಜಮೀನು ಇಲ್ಲೋ ಅವ್ರಿಗೆ ಎಲ್ಲರಿಗೂ ಎಟ್ಟೆಟ್ಟು ಬೇಡ್ತಾರೆ ಹೇಳಿ, ಇವತ್ತು ಎಲ್ಲರಿಗೂ ಜಮೀನು ಕೊಡ್ತಾನ ಅಂದ್ರೆ. ನೀವು 1 ಎಕರೆ ಜಮೀನು ತಗೊಳಕ ಏನು ಕುಸ್ತಿ ಮಾಡ್ತೀರಿ, ಎಟ್ಟು ಬಡ್ಕೋತೀರಿ, ಏನು ಮಾಡ್ತೀರಿ? ನಮ್ಮ ದೇವ್ರು ಹಿಂಗೆ ಕರೆದು ಕೊಟ್ಟಾನ. ನಮಗೆ ಆ ಟೈಮ್ನಾಗ ಜಮೀನು ಇಲ್ಲ. ಅಪ್ಪ ನನಗೊಂದು 4 ಎಕರೆ ಕೊಡ, ನಿಮ್ಮ ಸಿಕ್ಕರೆ ಯಾರು ಬಿಡ್ತಾರೆ? ನಮಗೆ ಇವತ್ತು 5 ಎಕರೆ ನೀರಾವರಿ ಜಮೀನು ಕೊಟ್ಟಾನಪ್ಪ. ಒಂದು 40 - 50 ಲಕ್ಷ ರೂಪಾಯಿ ಕಿಮ್ಮತ್ ತಗುವಂಥ 3 ಸೈಟ್ಗಳನ್ನ ಕೊಟ್ಟಾನ. ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿ ಕೊಟ್ಟಾನ, ಕಾರ್ ಕೊಟ್ಟಾನ. ನಾವು ಎಲ್ಲಿದ್ದವರು ಭಾಳ ಜನ ನಾ ಶಾನ್ಯಾನ ಐತಿ, ನನ್ನ ಪರ್ಸೆಂಟೇಜ್ ಹಂಗಿತ್ತು ಹಂಗೆ ಅಂದವ್ರು ಯಾರು ಇನ್ನೂ ನೌಕರಿನ ಐತಿಲ್ಲ ಹುಚ್ಚ ತಿರುಗಾಡತ್ತಾರ. ಪ್ರತಿಯೊಬ್ಬ ಮನುಷ್ಯನ ಏಳಿಗೆ ಆಗಬೇಕಾತ